श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं भारतीकरुणापात्रं भारतीपदभूषणं भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारती. ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ಜೀವನ್ಮುಕ್ತರ ಲಕ್ಷಣವನ್ನು ನಾವು ತಿಳಿದುಕೊಂಡಿದ್ದೇವೆ. ಜೀವನ್ಮುಕ್ತರು ಹೇಗಿರ್ತಾರೆ, ಅವರ ಚರ್ಯೆ ಹೇಗಿರುತ್ತೆ, ಅವರಿಗೆ ಸ್ಥಿತಪ್ರಜ್ಞರು ಎಂಬುದಾಗಿ ಏಕಾಗಿ ಕರೀತಾರೆ ಎಂಬೆಲ್ಲ ವಿವರಣೆಯನ್ನು ನೋಡಿದ್ದೇವೆ. ಕಿಮಿಚ್ಚನ್ ಕಸ್ಯ ಕಾಮಾಯ ಶರೀರಂ ಅನುಸಂಜರೇತ್ ಎಂಬುದು ಶ್ರುತಿಯ ವಾಕ್ಯ. ಆ ವಾಕ್ಯಾರ್ಥವನ್ನು ವಿವರಿಸಿದ್ದು ಈ ಒಂದು ಗ್ರಂಥ. ವಾಕ್ಯಾರ್ಥ ಅಂತ ಶಾಸ್ತ್ರಗಳಲ್ಲಿ ಇದಕ್ಕೆ ಕರೀತಾರೆ. ವಾಕ್ಯಾರ್ಥ ಅಂದರೆ ಏನು? ಒಂದು ಶ್ರುತಿಯ ಅರ್ಥವನ್ನು ಇಟ್ಟುಕೊಂಡು ಆ ಶ್ರುತಿಯ ಅರ್ಥವನ್ನು ನಾವು ತಿಳ್ಕೊಳ್ಳಲಿಕ್ಕೆ ಯಾವ ಒಂದು ಪ್ರಯತ್ನವನ್ನು ಮಾಡುತ್ತೇವೋ ಆ ಪ್ರಯತ್ನಕ್ಕೆ ವಾಕ್ಯಾರ್ಥ ಅಂತ ಕರೀತೇವೆ. ಇವತ್ತು ಮುಂದೆ ಒಂದು ವಾಕ್ಯಾರ್ಥ ಇದೆ. ಯಾವುದು ಆ ವಾಕ್ಯಾರ್ಥ ಅಂದರೆ, ಶ್ರುತಿಗಳು ಮೂರು ರೀತಿಯ ಕರ್ಮವನ್ನು ಹೇಳಿ ಆ ಮೂರು ರೀತಿಯ ಕರ್ಮಗಳು ನಮ್ಮನ್ನು ಹೇಗೆ ಬಾಧಿಸುತ್ತವೆ, ಆ ಕರ್ಮಗಳೇ ನಮ್ಮ ಸಂಸಾರಕ್ಕೆ ಕಾರಣ ಎಂಬುದನ್ನು ವಿವರಿಸುತ್ತವೆ. ಆ ಮೂರು ಕರ್ಮಗಳನ್ನು ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ. ಒಂದನೆಯ ಕರ್ಮ ಪ್ರಾರಬ್ಧ ಕರ್ಮ. ಪ್ರಾರಬ್ಧ ಕರ್ಮ ಅಂದರೆ ನಾವು ಯಾವ ಈ ಜನ್ಮವನ್ನು ಹೊಂದಿದ್ದೇವೋ ಈ ಜನ್ಮಕ್ಕೆ ಯಾವ ಕರ್ಮ ಕಾರಣವೋ ಆ ಕರ್ಮಕ್ಕೆ ಹೆಸರು ಪ್ರಾರಬ್ಧ ಕರ್ಮ. ಅಂದರೆ ಪ್ರಾರಬ್ಧಂ ಆರಬ್ಧಂ ಅಂತ, ಅಂದರೆ ಫಲವನ್ನು ಕೊಡುತ್ತಿರುವಂತಹ ಕರ್ಮಕ್ಕೆ ಪ್ರಾರಬ್ಧ ಕರ್ಮ ಅಂತ ಹೇಳ್ತೇವೆ. ಅಂದರೆ ಒಂದು ಮರದಲ್ಲಿ ಹೂವಾಗಿ ಅದು ಹಣ್ಣಾಗಿದೆ, ಆ ಹಣ್ಣನ್ನು ನಾವು ಸೇವನೆ ಮಾಡ್ತಾ ಇದ್ದೇವೆ. ಅಂದರೆ ಒಂದು ಫಲ, ಆ ಫಲವನ್ನು ತಿಂತಾ ಇದ್ದೇವೆ ಅಂತ. ಹಿಂದಿನ ಜನ್ಮದ ಯಾವುದೋ ಒಂದು ಕರ್ಮ ಉದ್ಬುದ್ಧವಾಗಿ ಈ ಜನ್ಮಕ್ಕೆ ಕಾರಣವಾಗಿದೆ. ಈ ಜನ್ಮ ಎಲ್ಲಿಯವರೆಗಿರುತ್ತೆ ಅಂದರೆ ಈ ಪ್ರಾರಬ್ಧ ಕರ್ಮ ಎಲ್ಲಿಯವರೆಗೆ ಇರುತ್ತೋ ಅಲ್ಲಿಯವರೆಗೆ ಈ ಜನ್ಮವಿರುತ್ತೆ. ಇದಕ್ಕೆ ಪ್ರಾರಬ್ಧ ಕರ್ಮ ಅಂತ ಹೆಸರು. ಇನ್ನು ಸಂಚಿತ ಕರ್ಮ ಅಂತ ಇನ್ನೊಂದು ಕರ್ಮವಿದೆ. ಸಂಚಿತ ಅಂದರೆ ನಾವು ಸಂಗ್ರಹಿಸಿರುವಂತಹ ಕರ್ಮ. ಈ ಪ್ರಾರಬ್ಧ ಕರ್ಮವೂ ಕೂಡ ನಾವು ಸಂಚಿತವಾದಂತಹ ಕರ್ಮಗಳ ಕೋಟಿಯಲ್ಲೇ, ಅಂದರೆ ಅವುಗಳ ಸಂಗ್ರಹದಲ್ಲೇ ಇದ್ದಂತಹ ಕರ್ಮ, ಅದೇನು ಬೇರೆ ಅಲ್ಲ. ಆದರೆ ಅದು ಸಂಚಿತ, ಇದು ಪ್ರಾರಬ್ಧ. ಇದರ ವ್ಯತ್ಯಾಸ ಹೇಗೆ ಅಂದರೆ, ಒಂದು ಕರ್ಮ ಅಂದರೆ 1000 ಕರ್ಮ ಇದೆ ಅಂತ ಇಟ್ಕೊಳ್ಳೋಣ. ಆ 1000 ಕರ್ಮದಲ್ಲಿ ಯಾವುದೋ ಒಂದು ಕರ್ಮ ಫಲವನ್ನು ಕೊಡ್ತಾ ಇದೆ, ಆಗ ಅದು ಪ್ರಾರಬ್ಧ ಕರ್ಮವಾಗುತ್ತೆ. ಉಳಿದ 999 ಕರ್ಮಗಳು ಸಂಚಿತ ಕರ್ಮವಾಗ್ತವೆ. ಸರಿಯಾಗಿ ತಿಳ್ಕೊಳ್ಬೇಕು. ಸಂಚಿತ ಕರ್ಮ ಅಂದರೆ ನಾವು ಎಷ್ಟೋ ಜನ್ಮಗಳಿಂದ, ಕಲ್ಪಕೋಟಿ ಶತೈರಪಿ, ಎಷ್ಟು ಜನ್ಮ ಅಂತ ಗೊತ್ತಿಲ್ಲ, ಅಷ್ಟು ಅಸಂಖ್ಯವಾದಂತಹ ಜನ್ಮಗಳಲ್ಲಿ ಮಾಡಿದಂತಹ ಕರ್ಮಗಳ ಸಂಗ್ರಹಕ್ಕೆ ಬ್ಯಾಲೆನ್ಸ್ ಏನಿದೆಯೋ, ಕರ್ಮಗಳ ಬ್ಯಾಲೆನ್ಸ್, ಆ ಬ್ಯಾಲೆನ್ಸನ್ನು ಸಂಚಿತ ಕರ್ಮ ಅಂತ ಕರೀತಾರೆ. ಇನ್ನು ಆಗಾಮಿ ಕರ್ಮ ಅಂದರೆ ಏನು ಅಂದರೆ,
ಮುಂದೆ ಬರಬಹುದಾದ ಕರ್ಮಗಳು. ಹೇಗೆ ಅಂದರೆ ಅದು ಸಂಚಿತ ಕರ್ಮಗಳು ಮುಂದೆ ಬರ್ತಾವೆ. ಆದರೆ ವಿಶೇಷವಾಗಿ ಆಗಾಮಿ ಕರ್ಮ ಅಂತ ಹೇಳಿಸ್ಕೊಳ್ಳೋದು ಯಾವಾಗ ಅಂದರೆ ಈ ಜನ್ಮದಲ್ಲಿ ಮಾಡಿದಂತಹ ಕರ್ಮಗಳು ಮುಂದೆ ಫಲವನ್ನು ಕೊಡ್ತಾವೆ. ಕರ್ಮ ಮಾಡಿದರೆ ಫಲ ಉಂಟಾಗಲೇಬೇಕು. ಅದು ಒಳ್ಳೆಯ ಕರ್ಮ ಮಾಡಿದರೆ ಒಳ್ಳೆಯ ಫಲ, ಕೆಟ್ಟ ಕರ್ಮಗಳನ್ನು ಮಾಡಿದರೆ, ನಿಷಿದ್ಧ ಕರ್ಮಗಳನ್ನು ಮಾಡಿದರೆ ದುಃಖ ರೂಪವಾದ ಫಲ. ಇದು ಮುಂದೆ ಬರಲಿಕ್ಕಿದ್ದಾವೆ. ಈ ಜನ್ಮಕ್ಕಾಗೋದಿಲ್ಲ. ಅದು ಈ ಜನ್ಮಕ್ಕೆ ಆಗುವ ಕರ್ಮ ಹಿಂದಿನ ಜನ್ಮದ್ದು. ಈ ಜನ್ಮದಲ್ಲಿ ಮಾಡಿದ ಕರ್ಮ ಮುಂದಿನ ಜನ್ಮಕ್ಕೆ ಬರುತ್ತೆ. ಇದಕ್ಕೆ ಆಗಾಮಿ. ಆಗಾಮಿ ಅಂದ್ರೇನು? ಮುಂದೆ ಬರುವಂತಹ ಕರ್ಮ ಅಂದರೆ ಮುಂದಿನ ಜನ್ಮಕ್ಕೆ ಬರುತ್ತೆ ಅಂತಲ್ಲ, ಯಾವುದೋ ಒಂದು ಜನ್ಮದಲ್ಲಿ ಈ ಜನ್ಮದ ಫಲವನ್ನು ಅನುಭವಿಸಬೇಕಾಗತ್ತೆ. ಇದಕ್ಕೆ ಹೆಸರು ಆಗಾಮಿ ಕರ್ಮ. ಒಂದು ಪ್ರಾರಬ್ಧ ಕರ್ಮ, ಮತ್ತೊಂದು ಸಂಚಿತ ಕರ್ಮ, ಮತ್ತು ಆಗಾಮಿ. 3 ರೀತಿಯ ಕರ್ಮಗಳು. ಹಾಗಾದರೆ ಈ 3 ಕರ್ಮಗಳನ್ನು ತಪ್ಪಿಸಿಕೊಳ್ಳಬೇಕು. ಈ 3 ಕರ್ಮಗಳೇ ನಮ್ಮ ಸಂಸಾರ. ಈ 3 ಕರ್ಮಗಳಿಂದ ಹೊರಗೆ ಬರೋದೇ ಮೋಕ್ಷ. ಮೋಕ್ಷ ಅಂದರೆ ಬೇರೆ ಏನಲ್ಲ, ಕರ್ಮಗಳ ಸಂಬಂಧವನ್ನು ಕಳಚಿಕೊಳ್ಳೋದು, ಕರ್ಮಗಳನ್ನು ತೊಳೆಯೋದು. ಇದು ಯಾವುದರಿಂದ ಸಾಧ್ಯ? ಜ್ಞಾನದಿಂದ ಮಾತ್ರ ಸಾಧ್ಯ. ಆ ಜ್ಞಾನ ಹೇಗೆ ಬರುತ್ತೆ? ವಿವೇಕದಿಂದ ಬರುತ್ತೆ. ಇದನ್ನು ಇಷ್ಟು ಹೊತ್ತು ನಾವು ನೋಡಿದ್ದೇವೆ. ಇಷ್ಟು ನೋಡಿ ಜ್ಞಾನಿಯಾದವನು ಹೇಗಿರ್ತಾನೆ ಎಂಬುದನ್ನು ನೋಡಿದ್ದೇವೆ. ಇಲ್ಲಿ ನಮಗೆ ಒಂದು ಪ್ರಶ್ನೆ. ಈ 3 ಕರ್ಮಗಳು ಜ್ಞಾನಿಯ ದೃಷ್ಟಿಯಲ್ಲಿ ಹೇಗಿರುತ್ತೆ ಅಂತ ಪ್ರಶ್ನೆ. ಏಕೆಂದರೆ ನಾವು ಜ್ಞಾನಿಗಳಾಗಬೇಕು. ನಾವು ಜ್ಞಾನಿಗಳಾಗಬೇಕು ಅಂದರೆ ಈ ಕರ್ಮವನ್ನು ಕಳ್ಕೊಳ್ಬೇಕು. ಅದನ್ನು ಕಳ್ಕೊಳ್ಬೇಕು ಅಂದರೆ ಅದರ ತಿಳುವಳಿಕೆ ನಮಗೆ ಬೇಕು. ಆ ತಿಳುವಳಿಕೆಯನ್ನು ಈಗ ಮುಂದೆ ಉಪದೇಶ ಮಾಡುತ್ತಾರೆ. ಉಪನಿಷತ್ತುಗಳು ಏನು ಹೇಳುತ್ತೆ ಅಂದರೆ, ಜ್ಞಾನಾಗ್ನಿ ಸರ್ವಕರ್ಮಾಣಂ ಭಸ್ಮಸಾತ್ ಕುರುತೆ ಅರ್ಜುನ ಅಂತ ಉಪನಿಷತ್ ವಾಕ್ಯವನ್ನೇ ಶ್ರೀಕೃಷ್ಣನು ಹೇಳಿದ್ದಾನೆ. ಈ ಜ್ಞಾನಾಗ್ನಿ ಎಲ್ಲ ಕರ್ಮಗಳನ್ನು ಭಸ್ಮವಾಗಿ ಮಾಡಿ ಬಿಡತ್ತೆ ಅಂತ ಈ ವಾಕ್ಯದ ತಾತ್ಪರ್ಯ. ಏನು ಮಾಡುತ್ತೆ? ಜ್ಞಾನ ಎಲ್ಲ ವಿಧವಾದ ಕರ್ಮವನ್ನು ಸುಟ್ಟು ಹಾಕತ್ತೆ ಅಂತ ಹೇಳಿದ್ದಾರೆ. ಎಲ್ಲ ವಿಧವಾದ ಕರ್ಮಗಳು ಅಂತ ಹೇಳಿದಾಗ ಏನಾಗುತ್ತೆ? 3 ಕರ್ಮಗಳನ್ನು ಸೇರಿಸಿಕೊಳ್ಬೇಕಾಗತ್ತೆ. ಏಕೆ? ಒಂದು ತರಗತಿಯಲ್ಲಿ 100 ಜನ ವಿದ್ಯಾರ್ಥಿಗಳಿದ್ದಾರೆ ಅಂತ ಇಟ್ಕೊಂಡ್ರೆ ಎಲ್ಲರೂ ಬರಬೇಕು ಈ ತರಗತಿಯವರು ಅಂತ ಹೇಳಿದ್ರೇನು? ಆ 100 ಜನ ವಿದ್ಯಾರ್ಥಿಗಳು ಬರಬೇಕು ಅಂತ ಅರ್ಥ. ಎಲ್ಲ ಕರ್ಮಗಳನ್ನು ಭಸ್ಮವಾಗಿ ಬಿಡುತ್ತೆ. ಮತ್ತು ಇನ್ನು ಎಷ್ಟೋ ಸಹಸ್ರಾರು ವಾಕ್ಯಗಳಿವೆ. ಅಂದರೆ ಜ್ಞಾನ ಬಂದಾಗ ಅಜ್ಞಾನ ಸಂಪೂರ್ಣವಾಗಿ ಲಯವಾಗತ್ತೆ. ಹೇಗೆ ಸೂರ್ಯೋದಯವಾದಾಗ ಎಲ್ಲ ಕತ್ತಲೆಯೂ ಒಮ್ಮೆಲೇ ನಾಶವಾಗುತ್ತೆ. ಸ್ವಲ್ಪ ಸ್ವಲ್ಪವಾಗಿ ಇಷ್ಟು ಕತ್ತಲೆ ಒಂದು ಸುತ್ತ ನಾಶವಾಗತ್ತೆ, ಇನ್ನೊಂದು ಸ್ವಲ್ಪ ಕತ್ತಲೆ ಮತ್ತೆ ನಾಶವಾಗತ್ತೆ ಅಂತಿಲ್ಲ. ಹೇಗೆ ನೀರು ಖಾಲಿಯಾಗಬೇಕು ಅಂದರೆ ಸ್ವಲ್ಪ ಸ್ವಲ್ಪವಾಗಿ ಖಾಲಿಯಾಗತ್ತೆ. ಆದರೆ ಬೆಳಕು ಬಂದಾಗ ಕತ್ತಲೆ ಹಾಗೆ ಖಾಲಿಯಾಗೋದಿಲ್ಲ, ಒಮ್ಮೆಂದೊಮ್ಮೆಲೇ ಖಾಲಿಯಾಗತ್ತೆ. ಇಲ್ಲಿ ಪ್ರಶ್ನೆ, ಈ 3 ಕರ್ಮಗಳು ಒಮ್ಮೆಂದೊಮ್ಮೆಲೇ ನಾಶವಾಗ್ತಾವೋ ಅಥವಾ ಆ 3 ಕರ್ಮಗಳಲ್ಲಿ ಒಂದಿಷ್ಟು ಕರ್ಮ ಒಂದು ಬಾರಿ, ಒಂದಿಷ್ಟು ಕರ್ಮ ಒಂದು ಬಾರಿ ನಾಶವಾಗತ್ತಾ ಅಂತ ಪ್ರಶ್ನೆ. ಇದನ್ನೆಲ್ಲ ಏಕೆ ಮೊದಲು ವಿವರಣೆ ಮಾಡ್ತಾ ಇದ್ದೇನೆ ಅಂದರೆ, ಇವತ್ತಿನ ಸಂಪೂರ್ಣವಾದ ವಿಚಾರ, ಈ ವಿಚಾರವನ್ನೇ ನಾವು ಮುಂದೆ ನೋಡಲಿಕ್ಕಿದ್ದೇವೆ ಶ್ಲೋಕ ರೂಪದಲ್ಲಿ. ಈಗ ಈ 3ರಲ್ಲಿ 2 ಸಂಪೂರ್ಣವಾಗಿ ನಾಶವಾಗತ್ತೆ ಹೇಳುವುದರಲ್ಲಿ ಸಂಶಯ ಇಲ್ಲ. ಯಾವುದು? ಹಿಂದೆ ಸಂಚಿತವಾದ ಎಲ್ಲ ಕರ್ಮಗಳು ನಾಶವಾಗತ್ತೆ, ಮುಂದೆ ಬರುವಂತಹ ಕರ್ಮಗಳೂ ನಾಶವಾಗತ್ತೆ. ಆದರೆ ಈ ಪ್ರಾರಬ್ಧ ಕರ್ಮ ಯಾವುದಿದೆಯೋ, ಈ ಶರೀರಕ್ಕೆ ಕಾರಣವಾದ ಕರ್ಮ ಯಾವುದಿದೆಯೋ ಅದು ನಾಶವಾಗೋದಿಲ್ಲ, ಅದು ಹಾಗೇ ಅನುವರ್ತನೆಯಾಗತ್ತೆ ಎಂಬುದು ಒಂದು ವಿಚಾರ. ಇದೂ ಕೂಡ ಪ್ರಾಮಾಣಿಕವಾದ ವಿಚಾರ ಅಲ್ಲ ಅಂತ ಶಂಕರ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಹೇಳಬೇಕು ಅಂದರೆ ಅವನಿಗೆ ಆಗಾಮಿ ಕರ್ಮ ಇಲ್ಲ, ಸಂಚಿತ ಕರ್ಮ ಇಲ್ಲ, ಜೀವನ್ಮುಕ್ತನಾದವನಿಗೆ ಏನಿದೆ? ಈ ಒಂದು ಪ್ರಾರಬ್ಧ ಕರ್ಮ ಮಾತ್ರ ಹಾಗೇ ಉಳ್ಕೊಂಡಿದೆ ಅಂತ ಸಾಮಾನ್ಯವಾಗಿ ಹೇಳಬೇಕಾದ ವಿಚಾರ. ಆದರೆ ಉತ್ತಮ ಕೋಟಿಯಲ್ಲಿ ಮೇಲ್ಮಟ್ಟದಲ್ಲಿ ವಿಚಾರ ಮಾಡಿದರೆ
ಪ್ರಾರಬ್ಧ ಕರ್ಮವೂ ಕೂಡ ಜ್ಞಾನಿಯ ದೃಷ್ಟಿಯಲ್ಲಿ ಇಲ್ಲ ಹೇಳುವುದು ಶಂಕರರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅದನ್ನು 3 ರೀತಿಯಲ್ಲಿ ವಿಭಾಗವನ್ನು ಮಾಡ್ತಾರೆ. ಅಂದರೆ ಜ್ಞಾನವನ್ನು 3 ರೀತಿಯಲ್ಲಿ ವಿಭಾಗ ಮಾಡ್ತಾ ಇರೋದಲ್ಲ, ಆ ಜ್ಞಾನಿಯಲ್ಲಿ 3 ರೀತಿಯ ವಿಭಾಗವನ್ನು ಮಾಡ್ತಾರೆ. ಹೇಗಪ್ಪ ಇದು ಅಂದರೆ ವಿದ್ವತ್ ಸನ್ಯಾಸ ಇತ್ಯಾದಿಗಳೆಲ್ಲ ವಿವರಣೆ ಬರುತ್ತೆ. 3 ವಿಭಾಗ ಹೇಗೆ ಅಂದರೆ ಬ್ರಹ್ಮವಿತ್, ಬ್ರಹ್ಮನನ್ನು ತಿಳ್ಕೊಂಡವನು, ಬ್ರಹ್ಮವಿದ್ವರೀಯಾನ್, ಬ್ರಹ್ಮನ ತಿಳ್ಕೊಂಡವರಲ್ಲಿ ದೊಡ್ಡವನು, ಇನ್ನು ಬ್ರಹ್ಮವದ್ ವರಿಷ್ಠ ಅಂದರೆ ಅವರಲ್ಲೂ ಕೂಡ ಇನ್ನೂ ಉತ್ತಮ ಕೋಟಿಯಲ್ಲಿರುವವರು. ಅಂದರೆ ಬ್ರಹ್ಮವಸ್ತು ಒಂದೇ, ಆದರೆ ಅವರವರ ಅನುಭವಕ್ಕೆ ತಕ್ಕಂತೆ ಈ 3 ವಿಭಾಗ. ಮೊದಲನೇ ಹಂತದಲ್ಲಿ 3 ವಿಭಾಗ ಅಂತ, ಕೊನೆಯಲ್ಲಿ ಇರೋದು ಬ್ರಹ್ಮವಿದ್ ವರಿಷ್ಠ, ಅದೇ ಆಗ್ತಾನೆ ಇವನು. ಆ ವಿಚಾರವನ್ನು ನೋಡೋಣ. ಅದಕ್ಕೆ ಹಲವಾರು ಉದಾಹರಣೆಗಳನ್ನು ಶಂಕರರು ಇಲ್ಲಿ ಕೊಡ್ತಾರೆ. ಸಾಮಾನ್ಯವಾಗಿ 1-2 ಉದಾಹರಣೆಯನ್ನು ಮೊದಲು ನೋಡೋಣ. ಒಂದು ಕಾಗದ ಇದೆ, ಅದರಲ್ಲಿ ಹಲವಾರು ಅಕ್ಷರಗಳೆಲ್ಲ ಬರ್ಕೊಂಡಿದೆ. ಯಾರೋ ಅದಕ್ಕೆ ಬೆಂಕಿಯನ್ನು ಇಟ್ಟಿದ್ದಾರೆ. ಬೆಂಕಿ ಇಟ್ಟು ಕಾಗದ ಸುಟ್ಟು ಹೋಗಿದೆ. ಆದರೆ ಸುಟ್ಟು ಹೋದ ನಂತರದಲ್ಲೂ ಕೂಡ ಇದು ಕಾಗದ, ಇದರಲ್ಲಿ ಈ ಅಕ್ಷರ ಇದೆ, ಇದು ಅಕಾರ, ಇದು ರಕಾರ, ಅರಸ ಅಂತ ಓದೋಕ್ಕೆ ಸಾಧ್ಯ. ಸುಟ್ಟಂತಹ ಕಾಗದದಲ್ಲೂ ಕೂಡ ಅಕ್ಷರಗಳು ಕಾಣ್ತಾವೆ. ಇನ್ನು ಬಟ್ಟೆ ಸುಟ್ಟಿದ್ದಾಗ ಬಟ್ಟೆ ಸುಟ್ಟರೂ ಕೂಡ ಮೊದಲು ಬಟ್ಟೆಯಲ್ಲಿ ಯಾವ ರೀತಿಯ ನೂಲುಗಳು ಕಾಣ್ತಾವೋ ಆ ರೀತಿಯಲ್ಲಿ ನೂಲು ನಮಗೆ ಕಾಣುತ್ತೆ. ಇದನ್ನು ಏಕೆ ಹೇಳ್ತಾ ಇದ್ದೇನೆ ಅಂದರೆ ಜ್ಞಾನವಾದ ಮೇಲೂ ಕೂಡ ಎಲ್ಲ ಕರ್ಮಗಳು ಸುಟ್ಟರೂ ಕೂಡ ಈ ಶರೀರ ನಮಗೆ ತೋರುತ್ತೆ. ನಮಗೆ ಅಂದರೆ ಅಜ್ಞಾನಿಗಳಿಗೆ ತೋರುತ್ತೆ ಅಂತ, ಜ್ಞಾನಿಗೆ ಆ ಶರೀರ ತೋರೋದಿಲ್ಲ. ಆದ್ದರಿಂದ ಈ ಪ್ರಾರಬ್ಧ ಹೇಳೋದು ನಿಜವಾಗಿ ಇಲ್ಲ. ಇದೆ ಅಂತ ಹೇಳೋದು ಯಾರ ದೃಷ್ಟಿಯಲ್ಲಿ? ನಮ್ಮ ದೃಷ್ಟಿಯಲ್ಲಿ. ಏಕೆ ಅಂದರೆ ಈ ಶರೀರ ಬಂದಿದ್ದು ಯಾವುದರಿಂದ? ಅಜ್ಞಾನದಿಂದ. ಆ ಅಜ್ಞಾನನೇ ಇರೋದಿಲ್ಲ ಅವರಲ್ಲಿ. ಈ ಶರೀರದಲ್ಲಿ ಆತ್ಮಬುದ್ಧಿ ಇದ್ದಾಗ ಇದು ಪ್ರಾರಬ್ಧ ಕರ್ಮ ಅಂತ ಹೇಳೋದು. ಶರೀರದಲ್ಲೇ ಆತ್ಮಬುದ್ಧಿ ಇಲ್ಲದೇ ಇದ್ದರೆ ಇದು ಪ್ರಾರಬ್ಧ ಕರ್ಮ ಅಂತ ಹೇಗೆ ಹೇಳಲಿಕ್ಕಾಗತ್ತೆ? ಹಿಂದೆ ನೋಡಿದ್ದೇವೆ, ಆತ್ಮಜ್ಞಾನಿಗಳಾದವರಿಗೆ ಶರೀರದಲ್ಲಿ ಅಹಂಭಾವವೋ ಇದಂಭಾವವೋ ಯಾವುದೂ ಇರೋದಿಲ್ಲ. ಯಾವುದೂ ಇರೋದಿಲ್ಲ ಅಂತಿದ್ದಾಗ ಆ ಪ್ರಾರಬ್ಧ ಇವರಿಗೆ ಹೇಗೆ ಬೆನ್ನಟ್ಟತ್ತೆ? ಬೆನ್ನಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನೇ ನೋಡಬೇಕಾಗಿದೆ. ಈಗ ಒಂದು ಪ್ರಶ್ನೆ, 443ನೇ ಶ್ಲೋಕ. ವಿಜ್ಞಾತ ಬ್ರಹ್ಮತತ್ವಸ್ಯ ಯಥಾಪೂರ್ವಂ ನ ಸಂಸ್ಮೃತಿ ಅಸ್ತಿ ಚೇನ್ನ ಸವಿಜ್ಞಾತ ಬ್ರಹ್ಮಭಾವೋ ಬಹಿರ್ಮುಖ. ಇಲ್ಲಿ ಒಂದು ಮಾತನ್ನು ಹೇಳ್ತಾರೆ. ವಿಜ್ಞಾತ ಬ್ರಹ್ಮತತ್ವಸ್ಯ, ಬ್ರಹ್ಮತತ್ವವನ್ನು ತಿಳಿದುಕೊಂಡಂತಹ ಆತ್ಮಜ್ಞಾನಿಗೆ ಯಥಾಪೂರ್ವಂ ನ ಸಂಸ್ಮೃತಿ ಅಂದರೆ ಮೊದಲು ಅವನು ಹೇಗೆ ಸಂಸಾರದಲ್ಲಿ ವ್ಯವಹಾರವನ್ನು ಮಾಡ್ತಾ ಇದ್ದನೋ. ಸಂಸಾರದಲ್ಲಿ ವ್ಯವಹಾರ ಮಾಡೋದು ಅಂದರೆ ಏನು? ದೇಹಾದಿಗಳಲ್ಲಿ ಆತ್ಮಬುದ್ಧಿಯನ್ನು ಇಟ್ಟುಕೊಂಡು ವ್ಯವಹಾರ ಮಾಡೋದು ಹೊರತು ಸಂಸಾರದಲ್ಲಿ ವ್ಯವಹಾರ ಮಾಡೋದು ಅಂದರೆ ಈ ನಾವು ಏನು ಹೆಂಡತಿ ಮಕ್ಕಳು ಮನೆ ಇದನ್ನೆಲ್ಲ ಇಟ್ಕೊಂಡು ಸಂಸಾರ ಅಂತ ಹೇಳ್ತೀವಲ್ಲ, ಅದು ನಿಜವಾಗಿ ವೇದಾಂತದ ಸಂಸಾರವಲ್ಲ. ದೇಹಾದಿಗಳಲ್ಲಿ ಆತ್ಮಬುದ್ಧಿಯನ್ನು ಇಟ್ಟುಕೊಳ್ಳೋದೇ ಸಂಸಾರ. ಆದರೆ ಈ ಬ್ರಹ್ಮತತ್ವವನ್ನು ತಿಳ್ಕೊಂಡವನು ದೇಹಾದಿಗಳಲ್ಲಿ ಆತ್ಮಭಾವವನ್ನು ಇಟ್ಟುಕೊಂಡು ವ್ಯವಹಾರ ಮಾಡೋದಿಲ್ಲ ಅಂತ ಶಂಕರ್ ಹೇಳ್ತಾರೆ. ಏನು? ವಿಜ್ಞಾತ ಬ್ರಹ್ಮತತ್ವಸ್ಯ, ಬ್ರಹ್ಮತತ್ವವನ್ನು ತಿಳ್ಕೊಂಡಂತಹ ಯಾವ ಜ್ಞಾನಿ ಇದ್ದಾನೋ ಅವನು ಯಥಾಪೂರ್ವಂ, ಮೊದಲು ಹೇಗೆ ಸಂಸ್ಮೃತಿ ದೇಹಾದಿಗಳಲ್ಲಿ ಆತ್ಮಬುದ್ಧಿಯನ್ನು ಇಟ್ಕೊಂಡಿದ್ದನೋ ಅದು ಇರೋದಿಲ್ಲ. ಇನ್ನು ಇದ್ರೇನು? ಅಸ್ತಿ ಚೇತ್, ಹಾಗೇನಾದರೂ ನನಗೆ ಬ್ರಹ್ಮಜ್ಞಾನ ಆಗಿದೆ ಅಂತ ಹೇಳ್ಕೊಳ್ಳೋದು, ಆದರೆ ದೇಹಾದಿಗಳಲ್ಲಿ ಆತ್ಮಭಾವವನ್ನು ಇಟ್ಕೊಳ್ಳೋದು. ಏನಾಯಿತು? ಓಹೋ, ಇವನು ಸುಳ್ಳು ಹೇಳ್ತಾ ಇದ್ದಾನೆ, ಇವನಿಗೆ ಬ್ರಹ್ಮಜ್ಞಾನ ಆಗಿಲ್ಲ. ಇಂಥವರನ್ನೇ ನಾವು ಲೋಕದಲ್ಲಿ ನೋಡ್ತೇವೆ. ಬಾಯಿಯಲ್ಲಿ ನನಗೆ ಬ್ರಹ್ಮಜ್ಞಾನವಾಗಿದೆ, ನಾನು ಜೀವನ ಮುಕ್ತ, ನಾನು ಸ್ಥಿತಪ್ರಜ್ಞ ಅಂತ ಹೇಳ್ಕೊಳ್ತಾರೆ. ಆದರೆ ದೇಹಾದಿಗಳಲ್ಲಿ ಆತ್ಮಬುದ್ಧಿಯನ್ನು ಅವರು ಬಿಟ್ಟಿರೋದಿಲ್ಲ. ಇದ್ದರೆ ಅಸ್ತಿ ಚೇತ್ ನ ಸ ವಿಜ್ಞಾತ, ಹಾಗೇನಾದರೂ ದೇಹಾದಿಗಳಲ್ಲಿ ಆತ್ಮಬುದ್ಧಿಯನ್ನು ಅವರು ಇಟ್ಟುಕೊಂಡ್ರೆ ಅವನು ಬ್ರಹ್ಮಭಾವವನ್ನು ಹೊಂದಿಲ್ಲ ಅಂತ ಸಿದ್ಧವಾಗತ್ತೆ. ಅಸ್ತಿ ಚೇತ್ ನ ಸ ವಿಜ್ಞಾತ
ಬ್ರಹ್ಮಭಾವೋ ಬಹಿರ್ಮುಖ. ಏಕೆಂದರೆ ಅವನು ಬ್ರಹ್ಮಭಾವದಲ್ಲಿದ್ದರೆ ದೇಹಾದಿಗಳಲ್ಲಿ, ಬಹಿರ್ಮುಖ ಅಂದರೆ ದೇಹಾದಿಗಳಲ್ಲಿ ಆತ್ಮಬುದ್ಧಿಯನ್ನು ಇಟ್ಕೊಳ್ತಾ ಇರಲಿಲ್ಲ. ಅನ್ವಯ ಮತ್ತು ವ್ಯತಿರೇಕ ಅಂತ ಇದನ್ನು ಕರೀತಾರೆ. ಅನ್ವಯ ಅಂದರೆ ಹೇಗೆ? ಈ ದೇಹಾದಿಗಳಲ್ಲಿ ಆತ್ಮಬುದ್ಧಿ ಇದ್ದರೆ ಅವನು ಬ್ರಹ್ಮಜ್ಞಾನಿ ಅಲ್ಲ. ದೇಹಾದಿಗಳಲ್ಲಿ ಆತ್ಮಬುದ್ಧಿ ಇಲ್ಲ ಅಂದರೆ ಅವನು ಬ್ರಹ್ಮಜ್ಞಾನಿ. ಅನ್ವಯ ವ್ಯತಿರೇಕ. ಹೀಗೆ ಹೇಳಿ ಮುಂದೆ ಪ್ರಾರಬ್ಧದ ವಿಚಾರ ಬರುತ್ತೆ. ಮುಕ್ತನಾದವನಿಗೆ ಪ್ರಾರಬ್ಧ ಇದೆಯೋ ಇಲ್ವೋ? ಮೊದಲು ಇದೆ ಅಂತ ಉತ್ತರ, ಕೊನೆಗೆ ಹೋಗಿ ಇಲ್ಲ ಅಂತ ಉತ್ತರ. ಇದನ್ನು ನಾವು ಲೋಕದಲ್ಲಿ ನೋಡ್ತೇವೆ. ಎಷ್ಟೋ ವಿಷಯಗಳು ನಾವು ತರಗತಿಯಲ್ಲಿ ಓದಬೇಕಿದ್ರೆ 1ನೇ ತರಗತಿ 2ನೇ ತರಗತಿ ಅಥವಾ 5ನೇ ತರಗತಿ ಪರ್ಯಂತ ಎಷ್ಟೋ ವಿಚಾರಗಳನ್ನು ಒಂದು ರೀತಿಯಲ್ಲಿ ಬೋಧನೆ ಮಾಡ್ತಾರೆ. ಉತ್ತಮ ತರಗತಿಗೆ ಹೋದಾಗ, ದೊಡ್ಡ ತರಗತಿಗೆ ಹೋದಾಗ ಅದು ಹಾಗಲ್ಲ, ಸುಮ್ಮನೆ ಹಾಗೆ ಹೇಳಿದ್ದು ಅಂತ ಹೇಳ್ತಾರೆ. ಇದನ್ನು ನಾವು ನೋಡಿದ್ದೇವೆ. ಹಾಗೆ ಇಲ್ಲೂ ಕೂಡ ಮೊದಲೇನು ಹೇಳ್ತಾರೆ? ಈ ಪ್ರಾರಬ್ಧ ಕರ್ಮ ಹೇಳೋದಿದೆ, ಆ ಪ್ರಾರಬ್ಧದಿಂದ ಅವನು ಹಾಗೆ ಮಾಡ್ತಾನೆ ಅಂತ ನಮ್ಮ ದೃಷ್ಟಿಯಲ್ಲಿ ಅವನನ್ನು ಇಟ್ಟುಕೊಂಡು ಶ್ರುತಿಯೂ ಹೇಳುತ್ತೆ, ಆಚಾರ್ಯರು ಹೇಳ್ತಾರೆ. ಕೊನೆಗೆ ಅವನ ದೃಷ್ಟಿಗೆ ಬಂದಾಗ, ಆತ್ಮಜ್ಞಾನಿಯ ದೃಷ್ಟಿಗೆ ಬಂದಾಗ ಯಾವುದೂ ಇರೋದಿಲ್ಲ. ಈಗ ಒಂದು ಪ್ರಶ್ನೆ. ಪ್ರಾಚೀನ ವಾಸನಾ ವೇಗಾತ್ ಅಸೌ ಸಂಸರತೀತಿ ಚೇತ್ ನ ಸದೇಕತ್ವ ವಿಜ್ಞಾನ ಮಂದೀಭವತಿ ವಾಸನಾ. ಈಗ ಮೊದಲು ಹೇಳ್ತಾ ಇದ್ದಾರೆ ಪ್ರತಿಜ್ಞಾ ವಾಕ್ಯ. ಇದು ಪ್ರತಿಜ್ಞಾ ವಾಕ್ಯ ಏನು ಅಂದರೆ, ಆ ಜೀವನ ಮುಕ್ತನಿಗೆ ಕರ್ಮಫಲ, ಪ್ರಾರಬ್ಧ ಫಲ ಇರೋದಿಲ್ಲ. ಇಲ್ಲ, ಹಾಗಿಲ್ಲ. ಪ್ರಾಚೀನ ವಾಸನಾ ವೇಗಾತ್, ಹಿಂದೆ ಅವನು ಹಾಗೆ ಮಾಡ್ತಾ ಇದ್ದನಲ್ಲ, ಅದೇ ರೀತಿಯಲ್ಲಿ ಈಗಲೂ ಮಾಡ್ತಾ ಇರ್ತಾನೆ ಅಂತ ಹೇಳಿಬಿಡೋಣ. ಸಂಸರತೀತಿ ಚೇತ್, ಅಸೌ ಅಂದರೆ ಈ ಜೀವನ್ಮುಕ್ತನಾದವನು, ಅವನು ಹಿಂದೆ ಊಟ ಮಾಡ್ತಿದ್ದ, ದೇವರಿಗೆ ನಮಸ್ಕಾರ ಮಾಡ್ತಿದ್ದ, ಸಂಧ್ಯಾವಂದನ ಉಪಾಸನಾದಿಗಳನ್ನು ಮಾಡ್ತಿದ್ದ, ಅದೇ ರೀತಿ ಈಗಲೂ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಳ್ಳಬಿಡೋಣ. ಅಂತ ಹೇಳಿದರೆ ಏನು ಉತ್ತರ? ನಸ ದೇಕತ್ವ ವಿಜ್ಞಾನಂ ಮಂದೀಭವತಿ ವಾಸನ. ಅಂದರೆ ಪೂರ್ವ ವಾಸನೆಯಿಂದ ಮೊದಲು ಎಷ್ಟೋ ಜನರು ನಿದ್ದೆಯಲ್ಲಿ ಓಡಾಡ್ತಾರೆ. ಅವರು ಸರಿಯಾಗಿ ಓಡಾಡ್ತಾರೆ. ಏಕೆ? ಎಚ್ಚರಿದ್ದಾಗ ಸರಿಯಾಗಿ ಓಡಾಡಿ ಶರೀರಕ್ಕೆ ಅಭ್ಯಾಸ ಆಗಿ ರಾತ್ರಿ ನಿದ್ದೆಯಲ್ಲೂ ಕೂಡ ಹಾಗೆ ಹೋಗಿ ಬರ್ತಾರೆ. ಅದೇ ರೀತಿಯಲ್ಲಿ ಇವನು ಮೊದಲು ಹೇಗೆ ಮಾಡ್ತಿದ್ನೋ ಹಾಗೆ ವಾಸನೆಯಿಂದ ಮಾಡ್ತಾ ಇರ್ತಾನೆ, ಪೂರ್ವ ವಾಸನೆಯಿಂದ ಅಂತ ಹೇಳಿಬಿಡೋಣ. ಅಂದರೆ ಹಾಗೆ ಆಗೋದಿಲ್ಲ. ಈ ಏಕತ್ವ ವಿಜ್ಞಾನದಿಂದ ಮಂದೀಭವತಿ ಅಂದರೆ ಕುಂಠಿತವಾಗತ್ತೆ ಅಂತ, ಮಂದವಾಗತ್ತೆ. ಮಂದ ಅಂದ್ರೇನು? ಅದೆಲ್ಲ ನಾಶವಾಗತ್ತೆ. ಯಾವುದು? ಹಿಂದಿನ ವಾಸನೆಗಳು. ಆದ್ದರಿಂದ ನಮ್ಮಂತೆ ಅವನಲ್ಲೂ ಕೂಡ ಹಿಂದೆ ಮಾಡಿದ ಕರ್ಮಗಳು ವಾಸನಾರೂಪವಾಗಿ ಇರ್ತಾವೆ ಅಂತ ಹೇಳಬಾರದು ಅಂತ ಶಂಕರರು ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಅಂದರೆ ಎಂಥ ಉದಾಹರಣೆ ಕೊಟ್ಟಿದ್ದಾರೆ ನೋಡೋಣ ಮುಂದೆ. ಅದು ನಮ್ಮ ಮನಸ್ಸಿಗೆ ಹೋಗಬೇಕು ಅಂತ ಈ ಉದಾಹರಣೆ ಕೊಟ್ಟಿದ್ದು. ಅತ್ಯಂತ ಕಾಮುಕಸ್ಯಾಪಿ ವೃತ್ತಿ ಕುಂಠತಿ ಮಾತರಿ ತಥೈವ ಬ್ರಹ್ಮಣಿ ಜ್ಞಾತೆ ಪೂರ್ಣಾನಂದೇ ಮನೀಷಿಣಃ. ಉದಾಹರಣೆ ಅಂತ ಉದಾಹರಣೆ ನೋಡಿ. ಅತ್ಯಂತ ಕಾಮುಕನಾದಂತಹ ಒಬ್ಬ ಪುರುಷನಿದ್ದಾನೆ. ಯಾವ ಸ್ತ್ರೀಯನ್ನು ನೋಡಿದರೂ ಕೂಡ ಅವನಲ್ಲಿ ಕಾಮದ ವೃತ್ತಿ ಉಂಟಾಗತ್ತೆ, ಬಯಕೆ ಉಂಟಾಗತ್ತೆ. ಆದರೆ ತನ್ನ ತಾಯಿಯನ್ನು ನೋಡಿದರೆ ಎಷ್ಟು ಕಾಮುಕನಾದರೂ ಕೂಡ ತನ್ನ ತಾಯಿಯಲ್ಲಿ ಆ ಒಂದು ಭಾವನೆ ಅವನಿಗೆ ಉಂಟಾಗೋದಿಲ್ಲ. ಏಕೆ? ತಾಯಿ ಎಂಬಂತಹ ಮನೋವೃತ್ತಿ ಅವನಲ್ಲಿರುತ್ತೆ. ಈಗ ಪ್ರಕೃತದಲ್ಲಿ ತಥೈವ ಬ್ರಹ್ಮಣಿ ಜ್ಞಾತೆ. ಈಗ ಹೊರಗಡೆಯ ಪ್ರವೃತ್ತಿ ಇರೋದೇಕೆ? ಸ್ವಲ್ಪವಾದಂತಹ ಸುಖಕ್ಕಾಗಿ, ಅಲ್ಪವಾದ ಸುಖದ ಬಯಕೆಗಾಗಿ. ಆದರೆ ಪೂರ್ಣಾನಂದೇ ಮನೀಷಿಣಃ, ಅವನ ಆನಂದ ಹೇಗಿದೆ ಅಂದರೆ ಪೂರ್ಣಾನಂದವಾಗಿದೆ, ಅಪರಿಮಿತವಾದಂತಹ ಆನಂದದಲ್ಲಿ ಅವನಿದ್ದಾನೆ. ಆಗ ಅವನು ಹಿಂದಿನಂತೆ ವಾಸನಾರೂಪವಾಗಿ ಹೊರಗಡೆಯ ಕರ್ಮಗಳಿಂದ ಸುಖವನ್ನು ಬಯಸ್ತಾನೆ ಅಂತ ಹೇಳಲಿಕ್ಕಾಗತ್ತಾ? ಏಕಾಗೋದಿಲ್ಲ. ಸಮುದ್ರದಲ್ಲಿ ಇರುವವನು ನದಿ ನೀರಿನ ಬಯಕೆಯನ್ನು ಯಾವತ್ತಾದರೂ ಮಾಡ್ತಾನ? ಅಂತಹ ಆನಂದದ ಸಮುದ್ರದಲ್ಲಿದ್ದಾನೆ. ಈ ಲೌಕಿಕವಾದಂತಹ ಕರ್ಮಗಳ ವಾಸನೆ ಅವನಿಗೆ ಹೇಗೆ ತಾನೇ ಬರುತ್ತೆ ಅಂದರೆ ಬರೋದಿಲ್ಲ ಅಂತ ಉತ್ತರ. ಈಗ ಈ ಸಮಾಧಿ ಸ್ಥಿತಿಯಲ್ಲಿರುವವನಿಗೆ ಆ ಪ್ರಾರಬ್ಧ ಕರ್ಮ ಇದೆ ಅಂತ ಹೇಳಬೇಕು ಅಂತ ಶಂಕರರು ಹೇಳ್ತಾರೆ.
ಇವೆಲ್ಲ ಸೂತ್ರದಲ್ಲಿ ಮತ್ತು ಭಾಷ್ಯದಲ್ಲಿ ತುಂಬ ವಿಚಾರ ಬಂದಿದೆ. ಅದನ್ನೇ ನಮಗೆ ಮೊದಲನೆಯ ಮೆಟ್ಟಿಲ ರೂಪವಾಗಿ ವಿವೇಕ ಚೂಡಾಮಣಿಯಲ್ಲಿ ಆ ವಿಚಾರ ಹೇಳ್ತಾರೆ. ಏನು? ನಿಧಿಧ್ಯಾಸನಶೀಲಸ್ಯ ಬಾಹ್ಯ ಪ್ರತ್ಯಯ ಈಕ್ಷತೆ ಬ್ರವೀತಿ ಶ್ರುತಿರೇತಸ್ಯ ಪ್ರಾರಬ್ಧಂ ಫಲದರ್ಶನಾತ್. ಶ್ರುತಿವಾಕ್ಯಗಳು ಮುಕ್ತಿಯನ್ನು ಹೊಂದಿದಂಥವನಿಗೂ ಪ್ರಾರಬ್ಧ ಕರ್ಮ ಇರುತ್ತೆ ಅಂತ ಹೇಳುತ್ತೆ. ಅದರ ತಾತ್ಪರ್ಯ ಎಲ್ಲಿದೆ ಅಂದರೆ, ಮುಕ್ತಿಯನ್ನು ಹೊಂದಲಿಕ್ಕೆ ಯಾವ ನಿಧಿಧ್ಯಾಸನವನ್ನು ಮಾಡಬೇಕು? ಶ್ರವಣ ಮನನ ನಿಧಿಧ್ಯಾಸನ. ಆ ನಿಧಿಧ್ಯಾಸನವನ್ನು ಇವನು ದಿವಸದಲ್ಲಿ 6 ಗಂಟೆಯೋ 10 ಗಂಟೆಯೋ ಮಾಡ್ತಾ ಇದ್ದಾನೆ. ಆದರೆ 24 ಗಂಟೆಯೂ ಮಾಡಲಿಕ್ಕಾಗೋದಿಲ್ಲ. ಆ ಶರೀರ ಆ ರೀತಿಯಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಿಧಿಧ್ಯಾಸನ ಮಾಡಬೇಕಿದ್ರೆ ಅವನು ಬ್ರಹ್ಮದಲ್ಲಿ ಅವನ ವೃತ್ತಿಲೀನವಾಗಿರುತ್ತೆ. ನಿಧಿಧ್ಯಾಸನಶೀಲಸ್ಯ ಬಾಹ್ಯ ಪ್ರತ್ಯಯ ಈಕ್ಷತೆ ಬ್ರವೀತಿ ಶ್ರುತಿರೇತಸ್ಯ ಪ್ರಾರಬ್ಧಂ ಫಲದರ್ಶನಾತ್. ಅವನು ನಿಧಿಧ್ಯಾಸನವನ್ನು ಬಿಟ್ಟು ಹೊರಗಡೆ ಊಟ ಮಾಡೋದೋ ನಿದ್ದೆ ಮಾಡೋದೋ ಅಥವಾ ಇನ್ನೇನೋ ಬಂದಂತಹ ಸಾಮಾನ್ಯ ಜನರೊಂದಿಗೆ ಮಾತಾಡೋದೋ ಇದನ್ನೆಲ್ಲ ಮಾಡ್ತಾ ಇರ್ತಾನಲ್ಲ, ಅಂಥವನಿಗೆ ಪ್ರಾರಬ್ಧ ಇದೆ ಅಂತ ಹೇಳುತ್ತೆ. ಹೊರತು ಬ್ರಹ್ಮನಲ್ಲೇ ಇದ್ದಂತಹ, ಅಂದರೆ ಅವಧೂತರು, ಆ ಚಂದ್ರಶೇಖರ ಭಾರತಿಗಳಿರ್ಬೋದು, ಶ್ರೀಧರ ಸ್ವಾಮಿಗಳಿರ್ಬೋದು, ಅಂಥವರಿಗೆ ಈ ಯಾವ ಪ್ರಾರಬ್ಧವೂ ಇರೋದಿಲ್ಲ. ಸಾಮಾನ್ಯವಾದ ಸಾಧಕನು ಸಾಧನೆ ಮಾಡುವಂತಹ ಹಂತದಲ್ಲಿ ಆ ಸಮಾಧಿಸ್ಥನಾಗಿದ್ದಾಗ ಅವನಿಗೆ ಪ್ರಾರಬ್ಧ ಕೆಲಸ ಮಾಡೋದಿಲ್ಲ. ಸಮಾಧಿಯಿಂದ ಹೊರಗೆ ಬಂದಾಗ ಪ್ರಾರಬ್ಧ ಕೆಲಸ ಮಾಡುತ್ತೆ. ಅದನ್ನೇ ಹೇಳಿದ್ದಾರೆ. ಈ ಪ್ರಾರಬ್ಧ ಕೆಲಸ ಮಾಡುತ್ತೆ ಅಂದರೆ ಏನರ್ಥ? ಎಲ್ಲರಿಗೂ, ಎಲ್ಲ ಬ್ರಹ್ಮಜ್ಞಾನಿಗಳಿಗೂ ಕೆಲಸ ಮಾಡುತ್ತೆ ಅಂತಲ್ಲ. ಆ ಬ್ರಹ್ಮಜ್ಞಾನಿಗಳಲ್ಲೂ ಕೂಡ ತರತಮ ಭಾವ, ಹಿಂದೆ ಹೇಳಿದಂತೆ ಸಮಾಧಿಯಲ್ಲಿದ್ದಾಗ ಅವರು ಬ್ರಹ್ಮಜ್ಞಾನಿಗಳೇ, ಸಮಾಧಿಯಿಂದ ಹೊರಗೆ ಬಂದಾಗ ಬಹಿರ್ಮುಖವಾದಾಗ ಪ್ರಾರಬ್ಧ ಕರ್ಮ ಕೆಲಸ ಮಾಡುತ್ತೆ ಅಂತ ಶ್ರುತಿ ಹೇಳ್ತಾ ಇದೆ ಅಂತ ಶಂಕರರು ಹೇಳ್ತಾರೆ. ನಿಧಿಧ್ಯಾಸನಶೀಲಸ್ಯ ಬಾಹ್ಯ ಪ್ರತ್ಯಯ ಈಕ್ಷತೆ ಬ್ರವೀತಿ ಶ್ರುತಿರೇತಸ್ಯ. ಶ್ರುತಿ ಯಾವುದು ಅಂದರೆ ತಸ್ಯ ತಾವದೇವ ಚಿರಂ ಯಾವನ್ನ ವಿಮೋಕ್ಷೇ. ಎಲ್ಲಿಯವರೆಗೆ ಅವನಿಗೆ ಮೋಕ್ಷ ಅಂದರೆ ಬ್ರಹ್ಮ ಸಾಕ್ಷಾತ್ಕಾರ ಇರೋದಿಲ್ವೋ ಅಲ್ಲಿಯವರೆಗೆ ಈ ಪ್ರಾರಬ್ಧ ಕರ್ಮ ಇದ್ದೇ ಇರುತ್ತೆ. ಪ್ರಾರಬ್ಧಂ ಫಲದರ್ಶನಾತ್ ಅಂದರೆ ಅವನು ಹಾಗೆಲ್ಲ ವ್ಯವಹಾರ ಮಾಡ್ತಾ ಇರೋದ್ರಿಂದಲೇ ನಮಗೆ ಗೊತ್ತಾಗತ್ತೆ ಏನೋ ಪ್ರಾರಬ್ಧ ಕೆಲಸ ಮಾಡ್ತಾ ಇದೆ ಅಂತ. ಅದಕ್ಕೆ ಮುಂದೆ ಅದನ್ನೇ ವಿವರಣೆ ಮಾಡ್ತಾರೆ. ಇದಿಷ್ಟು ಅರ್ಥ ಆಗಿಲ್ಲ ನಮಗೆ ಅಂತ ಶಂಕರರಿಗೂ ತಿಳಿದು ಮುಂದೆ ಹೇಳ್ತಾರೆ ಅವರೇ. ಸುಖಾದ್ಯನುಭವೋ ಯಾವತ್ತು ತಾವತ್ ಪ್ರಾರಬ್ಧ ಮಿಷ್ಯತೆ ಫಲೋದಯ ಕ್ರಿಯಾ ಪೂರ್ವೆ ನಿಷ್ಕ್ರಿಯೋ ನಹಿ ಕುತ್ರಚಿತ್. ನಾವು ಕ್ರಿಯೆಯನ್ನು ಮಾಡ್ತೇವೆ. ಕ್ರಿಯೆ ಅಂದರೆ ಕೆಲಸ. ಏಕೆ ಮಾಡ್ತೇವೆ? ಯಾವುದೋ ಒಂದು ಫಲವನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡ್ತೇವೆ. ಯಾವ ಫಲವೂ ಬೇಡ ನನಗೆ, ಆದರೂ ಕೆಲಸ ಮಾಡ್ತೇನೆ ಅಂತ ಅಂದ್ಕೊಳ್ಳೋದಿಲ್ಲ. ಆ ರೀತಿ ಅಂದ್ಕೊಂಡ್ರೆ ಅವನಿಗೆ ಸಂಸಾರ ಬಿಟ್ಟು ಹೋಗುತ್ತೆ. ಸುಖ ಉಂಟಾಗಲಿ ಅಂತಲೇ ಕೆಲಸ ಮಾಡೋದು. ದುಃಖ ಆಗಬಾರದು, ಸುಖ ಉಂಟಾಗಬೇಕು. ನಮ್ಮ ಎಲ್ಲ ಪ್ರವೃತ್ತಿಯ ಪ್ರಯೋಜನ ಯಾವುದು? ಸುಖದ ಬಯಕೆ, ದುಃಖದ ನಿವೃತ್ತಿ. ಈಗ ಅದನ್ನು ಹೇಳ್ತಾರೆ. ಸುಖಾದ್ಯನುಭವೋ ಯಾವತ್ತು ತಾವತ್ ಪ್ರಾರಬ್ಧ ಮಿಷ್ಯತೆ. ಸುಖದ ಅನುಭವ ಅಂದರೆ ಏನಾಯಿತು? ಸುಖವನ್ನು ಅನುಭವಿಸುವವನು ನಾನು ಎಂಬಂತಹ ಭೇದ ದೃಷ್ಟಿ ಎಲ್ಲಿಯವರೆಗೆ ಸಾಧಕನಿಗಿರುತ್ತೋ ಅಲ್ಲಿಯವರೆಗೆ ಅವನಿಗೆ ಪ್ರಾರಬ್ಧ ಬಿಟ್ಟು ಹೋಗಿಲ್ಲ ಅಂತ ಅರ್ಥ. ಪ್ರಾರಬ್ಧಂ ಇಷ್ಯತೆ ತಾವತ್ ಪ್ರಾರಬ್ಧಂ ಇಷ್ಯತೆ. ಎಲ್ಲಿಯವರೆಗೆ ಸುಖಾದಿ ಅನುಭವ ಅವನಿಗೆ ಆಗ್ತಾ ಇರುತ್ತೋ, ಅನುಭವ ಅಂದ್ರೇನು? ಅನುಭವಿಸುವವನು ಇವನು ಬ್ರಹ್ಮಾನಂದ ಅಥವಾ ಬ್ರಹ್ಮದ ಸುಖ ಅಂತ ಭೇದ ದೃಷ್ಟಿಯಲ್ಲಿ ಅನುಭವಿಸಿದರೆ ಪ್ರಾರಬ್ಧ ಇನ್ನೂ ಕೆಲಸ ಮಾಡ್ತಾ ಇದೆ, ಬಿಟ್ಟೋಗಿಲ್ಲ ಅಂತ ಅರ್ಥ. ಅದನ್ನೇ ಹೇಳ್ತಾರೆ. ಏಕೆಂದರೆ ಫಲೋದಯ ಕ್ರಿಯಾಪೂರ್ವೇ. ಫಲೋದಯ ಆಗೋದು ಯಾವಾಗ? ಮೊದಲು ಕ್ರಿಯೆ ಇದ್ದಾಗ. ಕ್ರಿಯೆ ಅಂದ್ರೇನು? ದೇಹಾದಿಗಳಲ್ಲಿ ಆತ್ಮಬುದ್ಧಿ. ದೇಹಾದಿಗಳಲ್ಲಿ ಆತ್ಮಬುದ್ಧಿ ಇದ್ದಾಗ ಭೇದ ಇರುತ್ತೆ. ಆ ಕ್ರಿಯೆ ಅಂದರೆ ಬೇರೆ ಏನು ನಾವು ಮಾಡುವ ಕ್ರಿಯೆ ಅಲ್ಲ, ಭೇದ ದೃಷ್ಟಿಯೂ ಒಂದು ಕ್ರಿಯೆ. ಆ ರೀತಿಯಲ್ಲಿ ಭೇದ ದೃಷ್ಟಿಯಲ್ಲಿ ಸುಖವನ್ನು ಅನುಭವಿಸ್ತಾ ಇದ್ದಾನೆ ಇವನು ಅಂದರೆ ಇವನು ಪ್ರಾರಬ್ಧವನ್ನು ಅನುಭವಿಸ್ತಾ ಇದ್ದಾನೆ ಅಂತ ಅರ್ಥ. ಏಕೆಂದರೆ ನಿಷ್ಕ್ರಿಯೋ ನಹಿ ಕುತ್ರಚಿತ್. ಕ್ರಿಯೆ ಇಲ್ಲದೆ ಫಲ ಉಂಟಾಗೋದಿಲ್ಲ. ಒಂದು ಫಲ ಉಂಟಾಗಿದೆ ಅಂದರೆ ಪೂರ್ವಭಾವಿಯಾಗಿ ಒಂದು ಕ್ರಿಯೆ ಆಗಿದೆ ಅಂತ.
ಒಂದು ಹಣ್ಣು ಮರದಿಂದ ಬಿದ್ದಿದೆ ಅಂದರೆ ಒಂದು ಗಾಳಿ ಬಂದಿರಬೇಕು, ಅಥವಾ ಗುರುತ್ವಾಕರ್ಷಣೆ ಕ್ರಿಯೆ ಇರಬೇಕು, ಅಥವಾ ಇನ್ಯಾರೋ ಕಲ್ಲು ಹೊಡೆದಿರಬೇಕು, ಯಾವುದೋ ಒಂದು ಕ್ರಿಯೆ ಆಗಿರಲೇಬೇಕು. ಕ್ರಿಯೆ ಇಲ್ಲದೆ ಇದ್ದರೆ ಫಲ ಇಲ್ಲ. ಅಂದರೆ ಏನು ಹೇಳಿದಾಗಾಯಿತು? ಫಲ ಇದೆ ಅಂದರೆ ಕ್ರಿಯೆ ಇದೆ, ಕ್ರಿಯೆ ಇದೆ ಅಂದರೆ ಫಲ ಇದ್ದೇ ಇದೆ. ಈ ಎರಡೂ ಭೇದ ದೃಷ್ಟಿ ಇದೆ ಅಂದರೆ ಪ್ರಾರಬ್ಧ ಇದೆ ಅಂತ ಅರ್ಥ. ಈ ಜ್ಞಾನದಿಂದ ಏನಾಗುತ್ತೆ? ಹಿಂದೆ ಹೇಳಿದಂತೆ ಸಂಚಿತ ಕರ್ಮ ಮತ್ತು ಆಗಾಮಿ ಕರ್ಮ ಸಂಪೂರ್ಣವಾಗಿ ನಾಶವಾಗುತ್ತೆ. ಯಾವಾಗ? ಅದು ಕೂಡ ಈ ಹಂತದಲ್ಲ. ನಿಧಿಧ್ಯಾಸನ ಮಾಡುವಂಥವನಿಗೆ ಪ್ರಾರಬ್ಧ ಹೇಗಿದೆಯೋ ಹಾಗೆ ಆಗಾಮಿ ಕರ್ಮವೂ ಇರುತ್ತೆ, ಸಂಚಿತ ಕರ್ಮವೂ ಇರುತ್ತೆ. ಪ್ರಾರಬ್ಧ ಇರೋದ್ರಿಂದ ಅವೆರಡೂ ಇದ್ದೇ ಇರುತ್ತೆ. ಆದರೆ ಯಾವಾಗ ಅಹಂ ಬ್ರಹ್ಮಾಸ್ಮಿ ಅಂತ ಅಪರೋಕ್ಷವಾದಂತಹ ಜ್ಞಾನ ಉಂಟಾಗತ್ತೋ, ಅಂದರೆ ಹೇಗೆ ದೇಹದಲ್ಲಿ ಈಗ ಆತ್ಮಬುದ್ಧಿ ಇದೆಯೋ ಹಾಗೆ ಆತ್ಮನಲ್ಲಿ ಆತ್ಮಬುದ್ಧಿ. ಅಂದರೆ ಏನು? ಈ ಜೀವಾತ್ಮ ಮತ್ತು ಪರಮಾತ್ಮ ಬೇರೆಯಲ್ಲ, ಎರಡೂ ಒಂದೇ, ಅಹಂ ಬ್ರಹ್ಮಾಸ್ಮಿ ಎಂಬ ಯಾವ ಜ್ಞಾನ ಇವನಿಗೆ ಉಂಟಾಗತ್ತೋ ಆಗ ಎಲ್ಲ ಕರ್ಮಗಳು ನಾಶವಾಗುತ್ತೆ. ಆಗ ಮೂರೂ ಉಳ್ಕೊಳ್ಳೋದಿಲ್ಲ. ಅಹಂ ಬ್ರಹ್ಮೇತಿ ವಿಜ್ಞಾನಾತ್ ಕಲ್ಪಕೋಟಿ ಶತಾರ್ಜಿತಂ ಸಂಚಿತಂ ವಿಲಯಂ ಯಾತಿ ಪ್ರಬೋಧಾತ್ ಸ್ವಪ್ನ ಕರ್ಮವತ್. ಅಹಂ ಬ್ರಹ್ಮ ಅಂದ್ರೇನು? ನಾನೇ ಬ್ರಹ್ಮನಾಗಿದ್ದೇನೆ ಅಂತ ತಿಳ್ಕೊಂಡಾಗ ಕಲ್ಪಕೋಟಿ ಶತಾರ್ಜಿತಂ, ಎಷ್ಟು ಕಲ್ಪಗಳ ಕೋಟಿ ಅಂದ್ರೇನು? ಅಷ್ಟು ಅಪರಿಮಿತವಾದಂತಹ ಸಂಖ್ಯೆಯನ್ನು ಹೇಳಬೇಕಿದ್ರೆ ಆ ರೀತಿಯಲ್ಲಿ ಹೇಳಿದ್ದಾರೆ. ಎಷ್ಟೋ ಕೋಟಿ ವರ್ಷಗಳಲ್ಲಿ ಇವನು ಕೇವಲ ಕಲ್ಪಕೋಟಿ ಅಂದರೆ ಎಷ್ಟು ಕಲ್ಪಕೋಟಿ ವಿಚಾರಗಳು, ಎಷ್ಟು ಕಲ್ಪಕೋಟಿ ಜನ್ಮಗಳು ಇವನಿಗೆ ಬರೋದಿದ್ರೂ ಕೂಡ ಅವೆಲ್ಲ ವಿಲಯಂ ಯಾತಿ, ಎಲ್ಲವೂ ಕೂಡ ನಾಶವಾಗಿಬಿಡತ್ತೆ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಪ್ರಬೋಧಾತ್ ಸ್ವಪ್ನ ಕರ್ಮವತ್. ಅತ್ಯಂತ ದೊಡ್ಡದಾದಂತಹ ಸ್ವಪ್ನವನ್ನು ನಾವು ಕಾಣ್ತಾ ಇದ್ದೇವೆ. ಏನೇನೋ ಕಾಣ್ತೇವೆ ಸ್ವಪ್ನದಲ್ಲಿ, ಅದನ್ನು ಮನಸ್ಸಿನಲ್ಲೂ ಯೋಚನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಂತಹ ದೊಡ್ಡದಾದ ಸ್ವಪ್ನದಲ್ಲಿ ನೂರಾರು ವ್ಯಕ್ತಿಗಳು, ನೂರಾರು ಪದಾರ್ಥಗಳು, ನೂರಾರು ರೀತಿಯ ಅನುಭವ, ಸುಖ ದುಃಖ ಭಯ ಕಂಪ ಎಲ್ಲ ಒಂದಾದ ನಂತರದಲ್ಲಿ ಒಂದು ಬರ್ತಾ ಇದೆ. ಆದರೆ ಬಂದಂತಹ ಎಲ್ಲ ಅನುಭವ, ಸಹಸ್ರಾರು ವ್ಯಕ್ತಿಗಳು, ಸಹಸ್ರಾರು ವಸ್ತುಗಳು ಒಮ್ಮೆಲೆ ಮಾಯವಾಗತ್ತೆ. ಯಾವಾಗ? ಎಚ್ಚರವಾದಾಗ. ಅದನ್ನು ಹೇಳ್ತಾರೆ ಪ್ರಬೋಧಾತ್ ಸ್ವಪ್ನ ಕರ್ಮವತು. ಹೇಗೆ ಅವನಿಗೆ ಆ ಒಂದು ಎಲ್ಲ ವಿಧವಾದ ಕರ್ಮಗಳು ನಾಶವಾಗತ್ತೆ ಅಂದರೆ ಅಹಂ ಬ್ರಹ್ಮಾಸ್ಮಿ ಎಂಬ ಜ್ಞಾನವಾದಾಗ. ಹೇಗೆ ದೊಡ್ಡದಾದ ಕನಸು ಎಚ್ಚರವಾದ ತಕ್ಷಣ ಸಂಪೂರ್ಣವಾಗಿ ನಾಶವಾಗತ್ತೆ. ಸ್ವಲ್ಪ ಕನಸು ಉಳಿಯುತ್ತೆ. 100,000 ಜನರಲ್ಲಿ ಒಂದು 50 ಜನ ಮಾತ್ರ ಒಮ್ಮೆ ಹೋಗ್ತಾರೆ ಕನಸಿನಲ್ಲಿ, ಮತ್ತೆ ಇನ್ನೊಂದು ಸ್ವಲ್ಪ ಜನ ಮತ್ತೆ ಹೋಗ್ತಾರೆ ಅಂತಿಲ್ಲ. 1000 ಇರಲಿ, ಸಹಸ್ರ ಇರಲಿ, ಎಷ್ಟು ಜನ ಇದ್ದರೂ ಕೂಡ ಒಮ್ಮೆಲೆ ನಾಶವಾಗ್ತಾರೆ, ಅಂದರೆ ಹೊರಟೋಗ್ತಾರೆ ಅಂತ. ಇದನ್ನೇ ಮುಂದೆ ವಿವರಣೆ ಮಾಡ್ತಾರೆ. ಯತ್ಕೃತಂ ಸ್ವಪ್ನ ವೇಲಾಯಾಮ್ ಪುಣ್ಯಂ ವಾ ಪಾಪಮುಲ್ಬಣಂ ಸುಪ್ತೋತ್ಥಿತಸ್ಯ ಕಿಂ ತತ್ಸ್ಯಾತ್ ಸ್ವರ್ಗಾಯ ನರಕಾಯ ಚ. ಏನು ಹೇಳ್ತಾ ಇದ್ದಾರೆ? ಸ್ವಪ್ನದಲ್ಲಿ ನಾನು ಒಳ್ಳೆ ಪುಣ್ಯಕರ್ಮವನ್ನು ಮಾಡಿದೆ, ಅಶ್ವಮೇಧ ಯಾಗ ಮಾಡಿರಬಹುದು ಅಥವಾ ಇನ್ನೇನೇನೋ ಮಾಡಿದೆ ನಾನು ಅಂತೆಲ್ಲ ಕನಸು ಕಾಣ್ತಾ ಇದ್ದಾನೆ. ಜ್ಯೋತಿಷ್ಠೋಮ ಯಾಗ ಮಾಡ್ದ, ಎಲ್ಲಿ? ಸ್ವಪ್ನದಲ್ಲಿ. ಹಾಗಾದರೆ ಅವನಿಗೆ ಸ್ವರ್ಗ ಸಿಗತ್ತಾ ಅಂದರೆ ಇಲ್ಲ. ಬ್ರಾಹ್ಮಣ ಹನನ ಮಾಡ್ದ, ಸುರಾಪಾನ ಮಾಡ್ದ, ಇನ್ನೇನೆಲ್ಲ ನಿಷಿದ್ಧ ಕರ್ಮಗಳಿದೆಯೋ ಅದನ್ನೆಲ್ಲ ಮಾಡ್ದ. ಹಾಗಾದರೆ ಅವನಿಗೆ ನರಕ ಉಂಟಾಗತ್ತಾ ಅಂದರೆ ನರಕವೂ ಇಲ್ಲ. ಯತ್ಕೃತಂ ಸ್ವಪ್ನವೇಲಾಯ, ಸ್ವಪ್ನದಲ್ಲಿ ಏನೇನು ಮಾಡಿದರೂ ಕೂಡ ಪುಣ್ಯಂ ವಾ ಪಾಪ ಮುಲ್ಭಣಂ ಸುಪ್ತೋತ್ಥಿತಸ್ಯ, ಎಚ್ಚರಾದವನಿಗೆ ಕಿಂ ತತ್ಸ್ಯಾತ್ ಸ್ವರ್ಗಾಯ ನರಕಾಯ ಚ, ಸ್ವರ್ಗವನ್ನೋ ನರಕವನ್ನೋ ಉಂಟು ಮಾಡುತ್ತಾ? ಉಂಟು ಮಾಡೋದಿಲ್ಲ ತಾನೆ. ಇವನು ಸ್ವಪ್ನದಲ್ಲಿ ಪರೀಕ್ಷೆಯನ್ನು ಬರೆದು ಉತ್ತೀರ್ಣನಾಗಿದ್ದಾನೆ, ಒಳ್ಳೆ ರ್ಯಾಂಕ್ ಬಂದಿದ್ದಾನೆ. ಜಾಗೃತ ಆದಮೇಲೆ ನಾನು ಅಂಥ ಸ್ವಪ್ನ ಕಂಡಿದ್ದೇನೆ, ನನಗೆ ಒಳ್ಳೆ ಕೆಲಸ ಕೊಡಿ ಅಂತ ಹೇಳಿದರೆ ಕೊಡ್ತಾರಾ? ಇಲ್ಲ. ಇನ್ನು ಕಳ್ಳತನ ಮಾಡಿದ್ದಾನೆ ಸ್ವಪ್ನದಲ್ಲಿ, ಇವನು ಸ್ವಪ್ನದಲ್ಲಿ ಕಳ್ಳತನ ಮಾಡಿದ್ದಾನೆ ಅಂತ ಅವನಿಗೇನಾದರೂ ಶಿಕ್ಷೆ ಇದೆಯಾ? ಇಲ್ಲ. ಏಕೆ? ಇದು ಭ್ರಮೆ. ಹಾಗೆ ಜ್ಞಾನಿಯ ದೃಷ್ಟಿಯಲ್ಲಿ ಎಲ್ಲವೂ ಭ್ರಮೆಯಾಗಿ ಅವನಿಗೆ ತೋರ್ಬರುತ್ತೆ. ಸ್ವಮಸಂಗ ಮುದಾಸೀನಂ ಪರಿಜ್ಞಾಯ ನಭೋ ಯಥಾ ನ ಕ್ಲಿಶ್ಯತೆ ಚ ಯತಿ ಕಿಂಚಿತ್ ಕದಾಚಿತ್ ಭಾವಿ ಕರ್ಮಭಿಃ.
ಮುಂದಿನ ಕರ್ಮವು ಅವನಿಗಿಲ್ಲ, ಹಿಂದಿನ ಕರ್ಮಗಳೂ ಅವನಲ್ಲಿ ಇರೋದಿಲ್ಲ. ಆದ್ದರಿಂದ ಮಧ್ಯ ಕರ್ಮವು ಅಂದರೆ ಪ್ರಾರಬ್ಧ ಕರ್ಮವೂ ಇರೋದಿಲ್ಲ ಅಂತ ಮುಂದೆ ಹೇಳ್ತಾರೆ. ಅದಕ್ಕೊಂದು ಉದಾಹರಣೆ, ಸ್ವಂ ಅಸಂಗಂ ಉದಾಸೀನಂ ಪರಿಜ್ಞಾಯ. ಇವನೇನು ತಿಳ್ಕೊಂಡಿದ್ದಾನೆ? ತಾನು ಅಸಂಗನಾಗಿದ್ದೇನೆ, ಉದಾಸೀನನಾಗಿದ್ದೇನೆ ಅಂತ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದಾನೆ ಆತ್ಮಜ್ಞಾನದಿಂದ. ಹಾಗಿದ್ದಾಗ ಅಸಂಗನಾದವನಿಗೆ ಯಾವ ಕರ್ಮದ ಸಂಘ ಉಂಟಾಗತ್ತೆ? ಯಾವ ಕರ್ಮದ ಸಂಘವೂ ಆಗೋದಿಲ್ಲ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ, ನಭೋ ಯಥಾ. ಈಗ ಆಕಾಶಕ್ಕೆ ಯಾವುದಾದ್ರೂ ಒಂದು ಸ್ಪರ್ಶ ಆಗತ್ತೆ ಅಂತ ಹೇಳಕ್ಕೆ ಸಾಧ್ಯವಾ? ಈ ಆಕಾಶ ಮಲಿನವಾಗಿದೆ, ಆಕಾಶಕ್ಕೆ ಇದರ ಒಂದು ಸುವಾಸನೆ ಇದೆ ಅಂತ ಏನಾದರೂ ಯಾರಾದರೂ ಹೇಳಲಿಕ್ಕಾಗತ್ತಾ? ಹೇಳಲಿಕ್ಕಾಗೋದಿಲ್ಲ. ನ ಶ್ಲಿಷ್ಯತೆ ಯತಿ ಕಿಂಚಿತ್ ಕದಾಚಿತ್ ಭಾವಿ ಕರ್ಮಭಿಹಿ. ಆದ್ದರಿಂದ ಸಂಚಿತ ಕರ್ಮವೂ ಇಲ್ಲ, ಆಗಾಮಿ ಕರ್ಮವೂ ಯತಿಯಲ್ಲಿ ಇರೋದಿಲ್ಲ. ಹೇಗೆ ಅಂದರೆ ಆಕಾಶದಂತೆ. ಆಕಾಶದಂತೆ ಅಂತ ಹೇಳಿ ಅದನ್ನು ವಿವರಣೆ ಮಾಡ್ತಾರೆ. ಆಕಾಶದಂತೆ ಅಂದರೆ ಹೇಗೆ ಗೊತ್ತಾಗೋದಿಲ್ಲ, ಆಕಾಶದಂತೆ ಅಂತ ಹೇಳಿಬಿಟ್ರೆ. ಅದಕ್ಕೆ ಮುಂದೆ ಹೇಳ್ತಾರೆ, ನಭೋ ಘಟಯೋಗೇನ ಸುರಾಗಂಧೇನ ಲಿಪ್ಯತೆ ತಥಾ ಆತ್ಮೋಪಾಧಿಯೋಗೇನ ತದ್ಧರ್ಮೈರ್ನೈವ ಲಿಪ್ಯತೆ. ಘಟಾಕಾಶ ಅಂತ ಕರೀತೇವೆ. ಘಟಾಕಾಶ ಅಂತ ಹೇಳೋದು ಯಾವಾಗ? ಒಂದು ಕೊಡಪಾನ ಇದ್ದಾಗ ಆ ಕೊಡಪಾನದ ಒಳಗೆ ಆಕಾಶ ಇದ್ದಾಗ ಘಟಾಕಾಶ ಅಂತ ಕರೀತೇವೆ. ಘಟಾಕಾಶ ಅಂತ ಕರೆದ ನಿಟ್ಟಿಗೆ ಆ ಆಕಾಶದಲ್ಲಿ ಏನಾದರೂ ಇದು ಘಟಾಕಾಶ ಅಂತ ಭೇದ ಉಂಟಾಗತ್ತಾ? ಉಂಟಾಗೋದಿಲ್ಲ ತಾನೆ. ಭೇದ ಆಗಿದ್ದೆಲ್ಲಿ? ಆ ಉಪಾಧಿಯಿಂದ, ಘಟದಿಂದ. ಉಪಾಧಿಯಿಂದ ಘಟಕ್ಕೆ ಘಟಾಕಾಶ ಅಂತ ಹೆಸರೇ ಹೊರತು ನಿಜವಾಗಿ ಆ ಘಟಾಕಾಶ ಅಲ್ಲ, ಆಕಾಶವೇ. ಇನ್ನು ಕೇವಲ ಗಡಿಗೆ ಇಲ್ಲ, ಆ ಗಡಿಗೆಯಲ್ಲಿ ಸುರ ಹೆಂಡ ಇದೆ, ಸರಾಯಿ ಇದೆ. ಆ ಸರಾಯಿ ಇದೆ, ಸರಾಯಿ ವಾಸನೆ ಇದೆ. ಆ ಸರಾಯಿ ಆಗಲಿ ಸರಾಯಿ ವಾಸನೆಯಾಗಲಿ ಏನಾದರೂ ಆಕಾಶಕ್ಕೆ ಬಳಿಯತ್ತಾ? ಬಳಿಯೋದಿಲ್ಲ ತಾನೆ. ಸುರಾಗಂಧೇನ ಲಿಪ್ಯತೆ. ಸುರಾಗಂಧ ಆಕಾಶಕ್ಕೆ ಏನಾದರೂ ಬಳಿಯತ್ತಾ? ಏಕೆ? ಘಟಾಕಾಶ. ಘಟದಲ್ಲಿರುವಂತಹ ಆಕಾಶ ಆ ಘಟದೊಳಗಿರುವಂತಹ ಸುರೆಯ ವಾಸನೆಯನ್ನು ಏನಾದರೂ ತನಗೆ ಹಚ್ಕೊಳ್ಳತ್ತಾ? ಹಚ್ಕೊಳ್ಳೋದಿಲ್ಲ. ಏಕೆಂದರೆ ಅದರ ಸ್ವಭಾವ ಹಾಗೆ, ಏನನ್ನೂ ಹಚ್ಕೊಳ್ಳೋದಿಲ್ಲ. ಅದು ಯಾವುದರ ಸ್ಪರ್ಶವೂ ಅದಕ್ಕೆ ಇಲ್ಲ, ಯಾವ ಪರಿಚ್ಛಿನ್ನತೆಯೂ ಅದಕ್ಕೆ ಇಲ್ಲ. ಹಾಗೆ ಔದಾಸೀನ್ಯವಾಗಿ ಅಪರಿಚ್ಛಿನ್ನವಾದಂತಹ ಆಕಾಶ ಹೇಗೆ ಘಟಾಕಾಶದಿಂದಲೋ ಅಥವಾ ಸುರೆಯ ಗಂಧದಿಂದಲೋ ಲೇಪನವನ್ನು ಹೊಂದೋದಿಲ್ವೋ, ಹಾಗೆ ಆತ್ಮ ತನ್ನ ಉಪಾಧಿಯ ಧರ್ಮದಿಂದ ಬಂಧಿಸಲಿಕ್ಕೆ ಪಡೋದಿಲ್ಲ. ಏನು ಹೇಳಿದಾಗಾಯಿತು? ಈ ಪ್ರಾರಬ್ಧವನ್ನು ಇದು ಶರೀರಕ್ಕಿರೋದು. ಹೇಗೆ ಆ ಸುರೆಯ ವಾಸನೆ ಆ ಕೊಡದಲ್ಲಿರೋದ್ರಿಂದ ಕೊಡಪಾನಕ್ಕಿದೆ, ಹೊರತು ಆಕಾಶಕ್ಕಿಲ್ಲ. ಈ ಶರೀರ ಪ್ರಾರಬ್ಧವಾದಂತಹ ಕರ್ಮದಿಂದ ಬಂದಿದ್ದು. ಆದ್ದರಿಂದ ಈ ಪ್ರಾರಬ್ಧ ಇರೋದು ಆತ್ಮಕ್ಕಲ್ಲ, ಈ ಶರೀರಕ್ಕೆ ಅಂತ ಹೇಳೋದು ಅಭಿಪ್ರಾಯ. ಮುಂದೆ ಈ ಪ್ರಾರಬ್ಧ ನಾಶ ಆಗತ್ತಾ ಇಲ್ವಾ ಅಂತ ಕೇಳಿದರೆ ಅದು ಕೂಡ ನಾಶವಾಗತ್ತೆ. ಯಾವಾಗ? ಅಂತಹ ಒಂದು ಅನುಭವದಿಂದ. ನಮ್ಮ ದೃಷ್ಟಿಗೆ ಬಂದರೆ ನಾವು ಅಜ್ಞಾನಿಗಳು ಹೇಳೋದಾದರೆ ಅದಕ್ಕೆ ನಾಶ ಇಲ್ಲ ಅಂತ ಹೇಳ್ತೇವೆ. ಅದನ್ನು ನಾವು ವಿವರಣೆ ಮಾಡ್ತಾರೆ. ಮೊದಲು ಜ್ಞಾನೋದಯಾತ್ ಪ್ರಾರಬ್ಧಂ ಕರ್ಮಜ್ಞಾನ ಅನ್ನ ನಶ್ಯತಿ ಅದತ್ವ ಸ್ವಫಲಂ ಲಕ್ಷ್ಯಂ ಉದ್ದಿಶ್ಯೋತ್ಸೃಷ್ಟ ಬಾಣವತು. ಜ್ಞಾನೋದಯಕ್ಕಿಂತ ಮೊದಲು, ಜ್ಞಾನೋದಯಾತ್ ಪುರಾರಬ್ಧಂ ಅಂದರೆ ಈ ಜ್ಞಾನ ಆಗಿದ್ಯಾವಾಗ? ಈ ಜನ್ಮದಲ್ಲಿ. ಈ ಜನ್ಮದಲ್ಲಿ ಆರಂಭವಾದ ಕರ್ಮ ತನ್ನ ಕರ್ಮವನ್ನು ಅಂದರೆ 100 ವರ್ಷ ಅವನು ಬದುಕಬೇಕು ಅಂತಿದ್ದರೆ 75ನೇ ವರ್ಷದಲ್ಲಿ ಇವನಿಗೆ ಜ್ಞಾನ ಆದರೆ ಇನ್ನು 25 ವರ್ಷ ಅವನು ಬದುಕಲೇಬೇಕು. ಏಕೆ? ಪ್ರಾರಬ್ಧ ಕರ್ಮ ಆಗಿದೆ. ಪ್ರಾರಬ್ಧ ಕರ್ಮ ನಾಶವಾಗೋದಿಲ್ಲ. ಅದು ಯಾರ ದೃಷ್ಟಿಯಲ್ಲಿ? ನಮ್ಮ ದೃಷ್ಟಿಯಲ್ಲಿ. ಅವನಿಗೆ ಅದು ಪ್ರಾರಬ್ಧ ಕರ್ಮ ಆಗಿರೋದಿಲ್ಲ. ಏಕೆ? ದೇಹದಲ್ಲಿ ಆತ್ಮಬುದ್ಧಿ ಅವನಲ್ಲಿ ಇರೋದಿಲ್ಲ. ನಮ್ಮ ದೃಷ್ಟಿಯನ್ನು ಇಟ್ಕೊಂಡು ಹೇಳ್ತಾ ಇರೋದು. ಜ್ಞಾನೋದಯಾತ್ ಪುರಾರಬ್ಧಂ ಅಂದರೆ ಈ ಜನ್ಮ ಆರಂಭವಾದದ್ದು ಅಂದರೆ ಜ್ಞಾನೋದಯಾತ್ ಪೂರ್ವಂ. ಕರ್ಮ ಜ್ಞಾನಾನ್ನ ನಶ್ಯತಿ, ಜ್ಞಾನದಿಂದ ನಾಶವನ್ನು ಹೊಂದೋದಿಲ್ಲ. ಹೇಗೆ ಅಂದರೆ ಉದಾಹರಣೆ ಕೊಡ್ತಾರೆ. ಅದತ್ವ ಸ್ವಫಲಂ ಲಕ್ಷ್ಯಂ ಉದ್ದಿಶ್ಯ ಉತ್ಸೃಷ್ಟ ಬಾಣವತು. ಒಂದು ಬಾಣವನ್ನು ತೆಗೆದು ಬಿಟ್ಟರೆ ಅದು ಎಷ್ಟು ವೇಗವಾಗಿದೆಯೋ, ಅದು ಯಾವ ಗುರಿಯನ್ನು ತಲುಪಬೇಕೋ
ಆ ವೇಗವನ್ನು ಆ ಗುರಿಯನ್ನು ತಲುಪೇ ಅದು ಶಾಂತವಾಗತ್ತೆ. ಇಲ್ಲದೇ ಇದ್ದರೆ ಮಧ್ಯದಲ್ಲಿ ಅದು ಶಾಂತವಾಗೋದಿಲ್ಲ. ಅಂದರೆ ಇವನ ಪ್ರಯತ್ನ ಎಷ್ಟಿದೆಯೋ ಅಷ್ಟು ಫಲ ಆ ಬಾಣದಲ್ಲಿ ಉಂಟಾಗತ್ತೆ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ವ್ಯಾಘ್ರ ಬುದ್ಧಿಯ ವಿನಿರ್ಮುಕ್ತೋ ಬಾಣ ಪಶ್ಚಾತ್ತು ಗೋಮತೌ ನತಿಷ್ಠತಿ ಚಿನತ್ಯೇವ ಲಕ್ಷ್ಯಂ ವೇಗೇನ ನಿರ್ಭರಂ. ಬೇಟೆ ಮಾಡಲಿಕ್ಕೆ ಹೋಗಿದ್ದೇವೆ, ವ್ಯಾಘ್ರವನ್ನು ಬೇಟೆಯಾಡಬೇಕಿತ್ತು, ಬೇಟೆಯಾಡ್ತಾ ಇದ್ದೇವೆ. ಏಕೆ? ವ್ಯಾಘ್ರ ಆಕಳನ್ನು ಹಿಡಿಯತ್ತೆ, ಹುಲಿ ಆಕಳನ್ನು ಹಿಡಿಯತ್ತೆ, ಆಕಳಿಗೆ ತೊಂದರೆ ಆಗಬಾರ್ದು ಅಂತ ವ್ಯಾಘ್ರವನ್ನು ನಾಶ ಮಾಡಬೇಕು ಅಂತ ಅತಿ ವೇಗವಾಗಿ ಒಂದು ಗುರಿಯನ್ನು ನೋಡಿ ಬಾಣವನ್ನು ಪ್ರಯೋಗ ಮಾಡಿದ್ದಾನೆ. ಇವನು ದೂರದಲ್ಲಿ ಏನು ನೋಡ್ತಾ ಇದ್ದಾನೆ? ವ್ಯಾಘ್ರ ಅಂತ ಹುಲಿಯನ್ನು ನೋಡ್ತಾ ಇದ್ದಾನೆ. ಆದರೆ ಸರಿಯಾಗಿ ನೋಡಿದಾಗ ಬಾಣ ಬಿಟ್ಟಾಗಿದೆ, ಆದರೆ ನೋಡ್ತಾನೆ ಅದು ವ್ಯಾಘ್ರವಲ್ಲ, ಅದು ಇವನು ಕಾಪಾಡಬೇಕಾದಂತಹ ಹಸು ಆಗಿತ್ತು. ಆದರೆ ಏನು ಮಾಡೋದು? ಬಿಟ್ಟ ಬಾಣ ಅದು ಗೋವನ್ನು ಅಂದರೆ ತಾಗತ್ತೆ, ಅದನ್ನು ಮಧ್ಯದಲ್ಲಿ ತಡಿಲಿಕ್ಕಾಗೋದಿಲ್ಲ. ವ್ಯಾಘ್ರ ಬುದ್ಧಿಯ ವಿನಿರ್ಮುಕ್ತೋ, ಹುಲಿ ಅಂತ ತಿಳಿದು ಬಿಟ್ಟಂತಹ ಬಾಣ ಓಹೋ ಇದು ಹುಲಿಯಲ್ಲ, ಇದು ಗೋವು ಎಂಬಂತಹ ಬುದ್ಧಿ ಬಂದರೂ ಕೂಡ ನತಿಷ್ಠತಿ, ನಿಲ್ಲೋದೇ ಇಲ್ಲ, ಚಿನತ್ಯೇವ, ಅದನ್ನು ಕಡಿಯತ್ತೆ. ಲಕ್ಷ್ಯಂ ವೇಗೇನ ನಿರ್ಭರಂ, ಎಷ್ಟು ಯಾವ ಲಕ್ಷ್ಯವನ್ನು ಇಟ್ಟುಕೊಂಡು ಬಾಣ ಬಿಟ್ಟಿದ್ದಾನೋ ಅದೇ ಲಕ್ಷ್ಯವನ್ನು ಅದೇ ವೇಗದಲ್ಲಿ ತಲುಪತ್ತೆ. ಹಾಗೆ ಜ್ಞಾನವಾದ ಮೇಲೂ ಕೂಡ ಈ ಶರೀರ ಎಷ್ಟು ಕಾಲ ಈ ಕರ್ಮವು ಸವಿಯೋದಿಲ್ವೋ ಅಷ್ಟು ಕಾಲ ಇದ್ದೇ ಇರುತ್ತೆ. ಇದು ಯಾರ ದೃಷ್ಟಿಯಲ್ಲಿ? ನಮ್ಮ ದೃಷ್ಟಿಯಲ್ಲಿ. ನಮ್ಮ ದೃಷ್ಟಿಯಲ್ಲೇ ಶಂಕರರು ಮುಂದಿನ ಶ್ಲೋಕವನ್ನು ಹೇಳ್ತಾರೆ 2 ಪಾದದಲ್ಲಿ. ನಿಜವಾದ ಅರ್ಥವನ್ನು ಮುಂದಿನ 2 ಪಾದದಲ್ಲಿ ಹೇಳ್ತಾರೆ. ಒಟ್ಟು 4 ಪಾದದಲ್ಲಿ ಪೂರ್ವಾರ್ಧ ನಮ್ಮ ದೃಷ್ಟಿಯಲ್ಲಿ, ಉತ್ತರಾರ್ಧ ಜ್ಞಾನಿಯ ದೃಷ್ಟಿಯಲ್ಲಿ. ಪ್ರಾರಬ್ಧಂ ಬಲವತ್ತರಂ ಖಲು ವಿಧಾಂ ಭೋಗೇನ ತಸ್ಯ ಕ್ಷಯಃ ಸಮ್ಯಕ್ ಜ್ಞಾನಹುತಾಶನೇನ ವಿಲಯಃ ಪ್ರಾಕ್ ಸಂಚಿತಾಗಾಮಿನಾಂ ಬ್ರಹ್ಮಾತ್ಮೈಕ್ಯಮವೇಕ್ಷತೆ ತನ್ಮಯತಯಾ ಯೇ ಸರ್ವದಾ ಸಂಸ್ಥಿತಾಃ ತೇಷಾಂ ತತ್ಋತಯಂ ನಹಿ ಕ್ವಚಿದಪಿ ಬ್ರಹ್ಮೈವತೆ ನಿರ್ಗುಣಂ. ಪ್ರಾರಬ್ಧ ಹೇಳೋದು ಅತ್ಯಂತ ಬಲವಾದಂತಹ ಕರ್ಮ. ಏಕೆ ಬಲವಾದ ಕರ್ಮ? ಏಕೆ? ಯಾವುದನ್ನು ನಾಶ ಮಾಡಲಿಕ್ಕಾಗೋದಿಲ್ಲವೋ ಅದು ಬಲವಾದ ಕರ್ಮ ಅಂತ ಹೇಳಬೇಕು. ಜ್ಞಾನ ಸಂಚಿತ ಕರ್ಮವನ್ನು, ಆಗಾಮಿ ಕರ್ಮವನ್ನು ನಾಶ ಮಾಡುತ್ತೆ. ಅಂದರೆ ಏನಾಯಿತು? ಈ ಪ್ರಾರಬ್ಧ ಕರ್ಮವು ಅಷ್ಟು ಗಟ್ಟಿಯಾಗಿದೆ, ಉಳಿದಂತಹ ಆಗಾಮಿ ಸಂಚಿತ ಕರ್ಮಗಳು ಅಷ್ಟು ಗಟ್ಟಿಯಾಗಿಲ್ಲ. ಆದ್ದರಿಂದ ಇದು ಬಲ ಇದೆ ಅಂತ ಅರ್ಥ. ಪ್ರಾರಬ್ಧಂ ಬಲವತ್ತರಂ ಖಲು ವಿಧಾಂ. ಈ ಪ್ರಾರಬ್ಧ ಕರ್ಮ ಹೇಳೋದು ಅಷ್ಟು ಗಟ್ಟಿಯಾಗಿದೆ. ಅದರ ಕ್ಷಯ ಆಗೋದು ಹೇಗೆ? ಭೋಗೇನ ತಸ್ಯ ಕ್ಷಯ. ಜ್ಞಾನದಿಂದ ನಾಶ ಆಗೋದೇ ಇಲ್ಲ, ಭೋಗದಿಂದಲೇ ಅದು ನಾಶವಾಗಬೇಕು. ಸಮ್ಯಕ್ ಜ್ಞಾನ ಹುತಾಶನೇನ. ಹಾಗಾದರೆ ಜ್ಞಾನ ಏನು ಮಾಡುತ್ತೆ? ಒಳ್ಳೆ ಜ್ಞಾನ ಅಂದರೆ ಜೀವಬ್ರಹ್ಮಾತ್ಮೈಕ್ಯ ಜ್ಞಾನ. ಈ ಜೀವಬ್ರಹ್ಮಾತ್ಮೈಕ್ಯ ಎಂಬಂತಹ ಯಾವ ಜ್ಞಾನ ಎಂಬಂತಹ ಬೆಂಕಿ ಇದೆಯೋ, ಹುತಾಶನೇನ ಅಂದರೆ ಬೆಂಕಿ, ವಿಲಯ ಯಾವುದರ ನಾಶವಿದೆ? ಪ್ರಾಕ್ ಸಂಚಿತ ಆಗಾಮಿನಾಂ. ಸಂಚಿತ ಕರ್ಮ ಮತ್ತು ಆಗಾಮಿ ಕರ್ಮಗಳು ಜ್ಞಾನವೆಂಬಂತಹ ಬೆಂಕಿಯಿಂದ ದಹಿಸಲ್ಪಡುತ್ತವೆ. ಆದರೆ ಭೋಗೇನ ತಸ್ಯ ಕ್ಷಯ. ಯಾರದ್ದು? ಪ್ರಾರಬ್ಧ ಕರ್ಮದ್ದು. ಪ್ರಾರಬ್ಧ ಕರ್ಮ ಅಷ್ಟು ಬಲವಾಗಿದೆ. ಇದು ಯಾರ ದೃಷ್ಟಿಯಲ್ಲಿ? ನಮ್ಮ ದೃಷ್ಟಿಯಲ್ಲಿ. ಬ್ರಹ್ಮಾತ್ಮೈಕ್ಯಮವೇಕ್ಷ ತನ್ಮಯತಯ ಯೇ ಸರ್ವದಾ ಸಂಸ್ಥಿತಾ. ಆದರೆ ಯಾರು ಆ ಬ್ರಹ್ಮಾತ್ಮೈಕ್ಯವನ್ನು ಯಾವಾಗಲೂ ತನ್ಮಯತಯ ಹಾಗೆ ಆಗಿ ಆ ಉತ್ತಮ ಕೋಟಿಯಲ್ಲಿ ಜೀವನ್ಮುಕ್ತರಿರ್ತಾರೋ ಅವರಿಗೆ ಮೂರೂ ಏನು ಮಾಡೋದಿಲ್ಲ ಅಂತ. ಅಂದರೆ ಆಗಾಮಿ ಅಂತೂ ಮಾಡೋದಿಲ್ಲ, ಸಂಚಿತವೂ ಮಾಡೋದಿಲ್ಲ, ಪ್ರಾರಬ್ಧವೂ ಕೆಲಸ ಮಾಡೋದಿಲ್ಲ. ತೇಷಾಂ ತತ್ಋತಯಂ. ತ್ರಿತಯಂ ಅಂದ್ರೇನು? 3 ರೀತಿಯ ಕರ್ಮಗಳು. ನಹಿ ಕ್ವಚಿದಪಿ, ಏನೂ ಕೆಲಸ ಮಾಡೋದಿಲ್ಲ. ಹೇಗೆ ಆಗಾಮಿ ಕರ್ಮ ಮತ್ತು ಸಂಚಿತ ಕರ್ಮಗಳು ಕೆಲಸ ಮಾಡೋದಿಲ್ವೋ ಹಾಗೆ ಈ ಪ್ರಾರಬ್ಧ ಕರ್ಮವೂ ಕೆಲಸ ಮಾಡೋದಿಲ್ಲ. ಏಕೆ?
ಬ್ರಹ್ಮೈವ ತೇ ನಿರ್ಗುಣಂ. ಅವರು ಬ್ರಹ್ಮವನ್ನು ಮಾತ್ರ ನೋಡ್ತಾರೆ, ದೇಹಾದಿಗಳನ್ನು ನೋಡೋದಿಲ್ಲ. ಇದನ್ನೇ ಮುಂದೆ ಹೇಳ್ತಾರೆ ಉದಾಹರಣೆ ಕೊಟ್ಟು. ಉಪಾಧಿ ತಾದಾತ್ಮ್ಯ ವಿಹೀನ ಕೇವಲ ಬ್ರಹ್ಮಾತ್ಮನೈವಾತ್ಮನಿ ತಿಷ್ಠತೋ ಮುನೇ ಪ್ರಾರಬ್ಧ ಸದ್ಭಾವ ಕಥಾನಯುಕ್ತ ಸ್ವಪ್ನಾರ್ಥ ಸಂಬಂಧ ಕಥೇವ ಜಾಗ್ರತಃ. ಉಪಾಧಿ ತಾದಾತ್ಮ್ಯ ವಿಹೀನ ಕೇವಲ. ಉಪಾಧಿ ತಾದಾತ್ಮ್ಯವಿದ್ದಾಗ ಈ ರೀತಿಯ ಪ್ರಾರಬ್ಧವನ್ನು ನೀವು ಹೇಳಬಹುದು. ಯಾವುದು ಉಪಾಧಿ? ಈ ಪಂಚಕೋಶಗಳು, ಸ್ಥೂಲ, ಸೂಕ್ಷ್ಮ, ಕಾರಣ, ಶರೀರ, ಇದು ಜೀವನಿಗೆ ಉಪಾಧಿ. ಇಲ್ಲಿ ತಾದಾತ್ಮ್ಯ ಇದ್ದಾಗ ಇದೆಲ್ಲ ನಡೆಯುತ್ತೆ, ಪ್ರಾರಬ್ಧ ಕರ್ಮ ಅಂತೆಲ್ಲ ನಡೆಯುತ್ತೆ. ಆ ತಾದಾತ್ಮ್ಯ ಭಾವವೇ ಇಲ್ಲದೇ ಇದ್ದಾಗ ಹೇಗಿದ್ದಾನೆ ಅವನು? ಉಪಾಧಿ ತಾದಾತ್ಮ್ಯ ವಿಹೀನ ಕೇವಲ. ಈ ಮೂರೂ ನಾನಲ್ಲ, ನಾನು ಕೇವಲನಾದಂಥ ಆತ್ಮ, ನನ್ನ ಸ್ವರೂಪ ಬ್ರಹ್ಮಸ್ವರೂಪ ಅಂತ ತಿಳ್ಕೊಂಡಿದ್ದಾನೆ. ಬ್ರಹ್ಮಾತ್ಮನೈವ ಆತ್ಮನಿ ತಿಷ್ಠತೋ ಮುನೇಹೆ. ತನ್ನ ಆತ್ಮನನ್ನು ಹೇಗೆ ನಿಲ್ಲಿಸಿಕೊಂಡಿದ್ದಾನೆ? ಬ್ರಹ್ಮಾತ್ಮನಾಗಿ ನಿಲ್ಲಿಸಿಕೊಂಡಿದ್ದಾನೆ. ಬ್ರಹ್ಮಾತ್ಮನೈವಾತ್ಮನಿ ತಿಷ್ಠತೋ ಮುನೇಹೆ. ಅಂಥವನಿಗೆ ಪ್ರಾರಬ್ಧ ಇದೆ ಅಂತ ನೀವು ಹೇಗೆ ಹೇಳ್ತೀರಾ? ನೀವು ಹೇಳಿದರೆ ಏನಾಗತ್ತೆ? ಸ್ವಪ್ನಾರ್ಥ ಸಂಬಂಧ ಕಥೇವ ಜಾಗ್ರತಃ. ಅಂದರೆ ಆ ಸ್ವಪ್ನದಲ್ಲಿ ಕಂಡಂಥದ್ದು ಎಲ್ಲವೂ ಸತ್ಯ ಅಂತ ಜಾಗೃತ ಅವಸ್ಥೆಯಲ್ಲೂ ಅಂದುಕೊಂಡಾಗ ಆಗತ್ತೆ ಅಂತ ಅಂದ್ಕೊಳ್ಳೋದಿಲ್ಲ ತಾನೆ. ಸ್ವಪ್ನದಲ್ಲಿ ಕಂಡದ್ದು ಸತ್ಯ ಅಂತ ಜಾಗೃತ ಅವಸ್ಥೆಯಲ್ಲಿ ನೀನು ಅಂದ್ಕೊಳ್ತೀಯ ಅಂದರೆ ಹಾಗೆ ಇವನಿಗೂ ಪ್ರಾರಬ್ಧ ಇದೆ ಅಂತ ಅಂದ್ಕೊಳ್ಳೋಣ. ನೀನು ಸ್ವಪ್ನದಲ್ಲಿ ಕಂಡದ್ದು ಸತ್ಯ ಅಂತ ಅಂದ್ಕೊಳ್ಳೋದಿಲ್ಲ ಅಂದರೆ ಇವನಿಗೂ ಕೂಡ ನೀನು ಪ್ರಾರಬ್ಧ ಸದ್ಭಾವ ಇದೆ ಅಂತ ಹೇಳಬಾರದು. ಯಾರು ಹೇಳಬಾರ್ದು? ನಮ್ಮಂಥ ಅಜ್ಞಾನಿಗಳು ಹೇಳಬಾರ್ದು. ಅವರು ಹೇಗೂ ಹೇಳೋದಿಲ್ಲ, ಅವರು ಅಂತಹ ಸ್ಥಿತಿಯಲ್ಲಿ ಇರೋದೇ ಇಲ್ಲ. ಪ್ರಾರಬ್ಧ ಸದ್ಭಾವ ಕಥಾ. ಹೇಗೆ? ಕಥಾ ಅಂದರೆ ಮಾತು ಅಂತ, ಇದೆ ಅಂತ ಹೇಳೋದು. ಪ್ರಾರಬ್ಧ ಇದೆ ಅಂತ ನೀನು ಹೇಳ್ತೀಯಾ? ಹಾಗಾದರೆ ಏನು ಹೇಳಬೇಕು? ಸ್ವಪ್ನಾರ್ಥವೂ ಕೂಡ ಸತ್ಯ ಅಂತ ಹೇಳಬೇಕಾಗತ್ತೆ. ಇದನ್ನು ನಾವು ಹೇಳೋದಿಲ್ಲ. ಹಾಗಾದರೆ ಅವನಿಗೂ ಪ್ರಾರಬ್ಧ ಇದೆ ಅಂತ ಹೇಳಬಾರ್ದು. ಅದನ್ನೇ ವಿವರಣೆ ಮಾಡ್ತಾರೆ. ಏಕೆಂದರೆ ಗಹನವಾದ ವಿಚಾರ ಸುಲಭವಾಗಿ ಅರ್ಥ ಆಗೋದಿಲ್ಲ. ಸ್ವಪ್ನಾರ್ಥವನ್ನೇ ವಿವರಣೆ ಮಾಡ್ತಾರೆ. ನಹಿ ಪ್ರಬುದ್ಧಸ್ಯ ಪ್ರತಿಭಾಸ ದೇಹೇ ದೇಹೋಪಯೋಗಿನ್ಯಪಿ ಚ ಪ್ರಪಂಚೇ ಕರೋತ್ಯಹಂತಾಂ ಮಮತಾಮಿದಂತಾಂ ಕಿಂತು ಸ್ವಯಂ ತಿಷ್ಠತಿ ಜಾಗರೇಣ. ಸ್ವಪ್ನದಲ್ಲಿ ನಾನು ಹೇಳಿದಂತೆ ಸಾವಿರಾರು ವ್ಯಕ್ತಿಗಳನ್ನು, ಸಾವಿರಾರು ವಸ್ತುಗಳನ್ನೆಲ್ಲ ನೋಡಿದ್ದಾನೆ. ಹಾಗಾದರೆ ಜಾಗೃತ ಅವಸ್ಥೆಯಲ್ಲಿ ಅವರು ಏನಾದರೂ ಹಾಗಿರ್ತಾರಾ? ನಹಿ ಪ್ರಬುದ್ಧಸ್ಯ ಪ್ರತಿಭಾಸ ದೇಹೆ. ಈ ದೇಹ ಆಗಲಿ, ಸ್ವಪ್ನದಲ್ಲಿ ಎಂತೆಂಥ ದೇಹವನ್ನು ನಾವು ಪಡಿತೇವೆ. ನಾವು ಪೊಲೀಸರಾಗ್ತೇವೆ, ಕಳ್ಳರು ಆಗ್ತೇವೆ, ರಾಜ ಆಗ್ತೇವೆ, ಭಿಕ್ಷುಕರಾಗ್ತೇವೆ, ಸ್ತ್ರೀ ಆಗ್ತೇವೆ, ಮಕ್ಕಳಾಗ್ತೇವೆ. ಆಗೋದು ಯಾರು? ನಮ್ಮ ಮನಸ್ಸು. ದೇಹೋಪಯೋಗಿನ್ ಯಪಿಚ ಪ್ರಪಂಚೆ. ಇನ್ನು ಆ ದೇಹದಲ್ಲಿ ನಾವು ಸತ್ಯತ್ವವನ್ನು ಅಂದ್ಕೊಳ್ತೇವ? ಇನ್ನು ಆ ದೇಹಕ್ಕೆ ಅನುಕೂಲವಾದಂತಹ ಯಾವೆಲ್ಲ ವಸ್ತುಗಳಿರ್ತಾವೋ, ಅಂದರೆ ರಾಜನಾದರೆ ಕಿರೀಟ, ಭಿಕ್ಷುಕ ಆದರೆ ಒಂದು ಪಾತ್ರೆ, ಅಂತಹ ಪಾತ್ರೆಗಳು ಅಥವಾ ಅಂತಹ ಕಿರೀಟ. ದೇಹೋಪಯೋಗಿನ್ ಯಪಿಚ ಪ್ರಪಂಚೆ. ಆ ಪ್ರಪಂಚದಲ್ಲಿ ಎಚ್ಚರಾದ ಮೇಲೆ, ಓಹೋ ನಾನು ರಾಜನಾಗಿದ್ದೆ, ನನ್ನ ಶರೀರ ಇದಲ್ಲ, ನನ್ನ ಶರೀರ ರಾಜನ ಶರೀರ. ರಾಜನಾದರೆ ಭಿಕ್ಷುಕನ ಕನಸು ಕಂಡ್ರೆ, ಓಹೋ ನಾನು ಭಿಕ್ಷುನಾಗ ಆಗಿದ್ದೇನಲ್ಲ ಆ ಕನಸಿನಲ್ಲಿ, ಈಗ ನಾನು ರಾಜನಲ್ಲ ಅಂತ ಅವನು ಭಿಕ್ಷೆ ಬೇಡಲಿಕ್ಕೆ ಹೋಗ್ತಾನ? ಹೋಗೋದಿಲ್ಲ. ಕರೋತ್ಯಹಂತಾಂ ಮಮತಾಮಿದಂತಾಂ. ಇದು ನಾನು, ನನ್ನದು ಅಂತೇನಾದರೂ ಅಂದ್ಕೊಳ್ತಾನ? ಅಂದ್ಕೊಳ್ಳೋದಿಲ್ಲ ತಾನೆ. ಏನು ಅಂದ್ಕೊಳ್ತಾನೆ? ಓ ಇದು ಎಲ್ಲದೂ ಸುಳ್ಳು. ಹಾಗೆ ಜಾಗರೇಣ ತಿಷ್ಠತಿ ಜಾಗರೇಣ. ತಾನು ಅವೆಲ್ಲವೂ ಅಲ್ಲ, ತನ್ನ ಸ್ವರೂಪ ಹೀಗೆ ಅಂತ ಅವನು ಅಂದ್ಕೊಳ್ತಾನೆ. ನಿಜವಾಗಿ ಈ ಜಾಗೃತ ಅವಸ್ಥೆಯಲ್ಲಿ ಏನಿದ್ದೇನೋ ಇದು ನಾನು ಸತ್ಯ. ಅಲ್ಲಿ ಕಂಡಂತಹ ನನ್ನ ಶರೀರವೂ ಶರೀರವಲ್ಲ, ವಸ್ತುವು ವಸ್ತುವಲ್ಲ, ಪ್ರಪಂಚವು ಪ್ರಪಂಚ ಅಲ್ಲ ಅಂತ ನಾವು ಅಂದ್ಕೊಳ್ತೇವೆ. ಹಾಗೇ ಜೀವನ್ಮುಕ್ತನಾದವನು ಈ ಪ್ರಾರಬ್ಧವನ್ನೂ ಕೂಡ ಹಾಗೇ ಅನುಭವಿಸ್ತಾನೆ. ಪ್ರಾರಬ್ಧವೂ ಕೆಲಸ ಮಾಡೋದಿಲ್ಲ. ಏಕೆ? ಅದು ಸತ್ಯವಾಗಿದ್ದರೆ ತಾನೇ. ಮಿಥ್ಯ ಆದಂತಹ ವಸ್ತುಗೆ ಏನಾದರೂ ಸತ್ಯತ್ವ ಹೇಳೋದು ಬರುತ್ತಾ? ಬರೋದೇ ಇಲ್ಲ. ಈ ಶರೀರವೂ ಕೂಡ ಬ್ರಹ್ಮನಲ್ಲಿ ಕಲ್ಪಿತವಾಗಿದೆ. ಹೇಗೆ ಹಾವು ಹಗ್ಗದಲ್ಲಿ ಕಲ್ಪಿತವಾಗಿದೆಯೋ ಹಾಗೆ ಬ್ರಹ್ಮದಲ್ಲಿ ಈ ಶರೀರಾದಿಗಳು ಕಲ್ಪಿಸಲ್ಪಟ್ಟಿವೆ. ಅಂದರೆ ಏನಾಯಿತು? ಮಿಥ್ಯ ಅಂತಾಯಿತು. ಎಲ್ಲಿ ಯಾವುದು ಕಲ್ಪಿಸಲ್ಪಟ್ಟಿದೆಯೋ ಅದು ಮಿಥ್ಯ, ಎಲ್ಲಿ ಕಲ್ಪಿಸಲ್ಪಟ್ಟಿದೆಯೋ ಅದು ಮಾತ್ರ ಸತ್ಯ. ನ ತಸ್ಯ ಮಿಥ್ಯಾರ್ಥ ಸಮರ್ಥನೆಚ್ಚ ನ ಸಂಗ್ರಹಸ್ಥ ಜಗತೋಪಿ ದೃಷ್ಟಃ ತತ್ರಾನುವೃತ್ತಿರ್ಯದಿ ಚೇನ್ಮೃಷಾರ್ಥೇ ನ ನಿದ್ರಯ ಮುಕ್ತ ಇತಿಷ್ಯತೆ ಧ್ರುವಂ.
ಇಲ್ಲ, ಇನ್ನೊಬ್ಬವನು ಇದ್ದಾನೆ. ಏನು ಹೇಳ್ತಾನೆ? ನಾನು ಕನಸಿನಲ್ಲಿ ರಾಜನಾಗಿದ್ದೇನಲ್ಲ, ಈಗಲೂ ನಾ ರಾಜ ಅಂತ ಅಂದ್ಕೊಂಡು ಬಿಡ್ತಾನೆ ಅಂತ ಇಟ್ಕೊಳ್ಳೋಣ. ಹಾಗೆ ಅವನು ಅಂದ್ಕೊಂಡಿದ್ದರೆ ಏನಾದರೂ ಯಾರಾದರೂ ಇವನು ರಾಜ ಅಂತ ಮರ್ಯಾದೆ ಕೊಡ್ತಾರಾ? ಏನಾದರೂ ರಾಜನಿಗೆ ಉಂಟಾಗುವಂಥ ಭೋಗ ಇವನಿಗೆ ಉಂಟಾಗತ್ತಾ? ಅಂದರೆ ಮಿಥ್ಯಾರ್ಥ ಸಮರ್ಥನೆಚ್ಚ, ಆ ಕನಸಿನಲ್ಲಿ ಕಂಡಂಥ ಮಿಥ್ಯಾಜ್ಞಾನವನ್ನು ಸಮರ್ಥನೆ ಮಾಡಿಕೊಳ್ಳೋದು. ಇಲ್ಲ, ನಾನು ಕನಸಿನಲ್ಲಿ ಶತ್ರುಗಳನ್ನು ಸಂಹಾರ ಮಾಡಿ ರಾಜನಾಗಿದ್ದೇನೆ, ಆದ್ದರಿಂದ ನಾನು ರಾಜ ಅಂತ ಹೇಳಿದರೆ ಏನಾದರೂ ಆಗುತ್ತಾ? ಮಿಥ್ಯಾರ್ಥ ಸಮರ್ಥನೆ ಹೆಚ್ಚ ಆಗೋದಿಲ್ಲ ತಾನೆ. ನ ಸಂಗ್ರಹ ಜಗತೋಪಿ ದೃಷ್ಟ, ಅದು ಎಲ್ಲರಿಗೂ ಗೊತ್ತಿದೆ. ಕನಸಿನಲ್ಲಿ ಮಾಡಿದ ಹಣ ಆಗಿರಬಹುದು, ಏನಾದರೂ ಇರುತ್ತಾ? ಇರೋದಿಲ್ಲ. ಇಲ್ಲ, ಹಾಗೇ ಹೇಳ್ತಾನೆ ಅಂದರೆ ಅವನು ಇನ್ನೂ ಎಚ್ಚರ ಆಗಿಲ್ಲ ಅಂತ ಹೇಳಬೇಕಾಗತ್ತೆ. ತತ್ರಾನುವೃತ್ತಿರ್ ಯದಿಚೇನ್ ಮೃಷಾರ್ತೆ, ಆ ಮೃಷವಾದಂತಹ ಅರ್ಥದಲ್ಲಿ ಅಂದರೆ ಕನಸಿನಲ್ಲಿ ಕಂಡಂತಹ ವಸ್ತುಗಳಲ್ಲಿ ಇದು ನನ್ನದು ಅಂತ ಅಂದ್ಕೊಳ್ತಾನೆ ಅಂದರೆ ಏನು ಹೇಳಬೇಕು? ನ ನಿದ್ರೆಯ ಮುಕ್ತ ಇತಿಷ್ಯತೆ ಧ್ರುವಂ, ಅವನಿಗಿನ್ನೂ ನಿದ್ರೆಯಿಂದ ಎಚ್ಚರ ಆಗಿಲ್ಲ ಅಂತ ಅಂದ್ಕೊಳ್ಬೇಕಾಗತ್ತೆ. ಅದನ್ನು ಹೇಳ್ತಾರೆ, ನ ನಿದ್ರೆಯ ಮುಕ್ತ ಇತಿಷ್ಯತೆ ಧ್ರುವಂ, ಇನ್ನೂ ಅವನು ಎಚ್ಚರ ಆಗಿಲ್ಲ ಅಂತ ಅಂದ್ಕೊಳ್ಬೇಕು. ಅಂದರೆ ಇಲ್ಲಿ ತಾತ್ಪರ್ಯ ಏನು ಅಂದರೆ, ಯಾವನು ಜೀವನ್ಮುಕ್ತ ಅಂದ್ಕೊಳ್ಳೋದು ಶರೀರಾದಿಗಳಲ್ಲಿ ಆತ್ಮಭಾವವನ್ನು ಇಟ್ಕೊಳ್ಳೋದು. ಅಂದರೆ ಏನಾಯಿತು? ಶರೀರಾದಿಗಳಲ್ಲಿ ಆತ್ಮಭಾವ ಇಟ್ಕೊಂಡಿದ್ದಾನೆ ಅಂತ ಮಟ್ಟಿಗೆ ಅವನು ಜ್ಞಾನಿಯಾಗಿಲ್ಲ ಅಂತೇ ಅರ್ಥ. ಹೇಗೆ ಆ ಮಿಥ್ಯಾರ್ಥಗಳಲ್ಲಿ ಕನಸಿನಲ್ಲಿ ಕಂಡಂಥ ಅರ್ಥಗಳನ್ನು ಸತ್ಯ ಅಂತ ಬಯಸಿದರೆ ಅವನು ಇನ್ನೂ ಎಚ್ಚರ ಆಗಿಲ್ಲ ಅಂತ ತಿಳ್ಕೊಳ್ತೇವೋ, ಹಾಗೆ ದೇಹಾದಿಗಳಲ್ಲಿ ಆತ್ಮಬುದ್ಧಿಯನ್ನು ಇಟ್ಕೊಂಡು ನನಗಿನ್ನೂ ಪ್ರಾರಬ್ಧ ಇದೆ ಅಂತ ಅವನು ಅಂದ್ಕೊಂಡ್ರೆ ಅವನಿಗೆ ಜ್ಞಾನ ಆಗಿಲ್ಲ ಅಂತ ಅರ್ಥ. ಈಗ ಮಲಗಿದ್ದವನಂತೆ ಅಂತ ಹೇಳಿದ್ದಾರಲ್ಲ, ಅದನ್ನೇ ಹೇಳ್ತಾರೆ. ತದ್ವತು ಅಂದರೆ ಹೇಗೆ ಮಲಗಿದ್ದವನು ಹೇಗೋ ಹಾಗೆ. ತದ್ವತ್ ಪರೆ ಬ್ರಹ್ಮಣಿ ವರ್ತಮಾನ ಸದಾತ್ಮನ ತಿಷ್ಠತಿ ನಾಣ್ಯ ದೀಕ್ಷತೆ ಸ್ಮೃತಿರ್ಯತ ಸ್ವಪ್ನ ವಿಲೋಕಿತಾರ್ಥೆ ತಥಾವಿಧ ಪ್ರಾಶನ ಮೋಚನಾದವು. ಇವನು ಆತ್ಮಜ್ಞಾನಿಯಾದವನು ಹೇಗಿರ್ತಾನೆ ಇಷ್ಟತ್ತು ಹೇಳಿ ನಮ್ಮ ದೃಷ್ಟಿಯಲ್ಲಿ ನಾವು ಅವನನ್ನು ಹೇಗೆ ನೋಡ್ತೇವೆ ಅಂತ. ಆದರೆ ಅವನು ಹೇಗಿರ್ತಾನೆ ಅಂದರೆ ತದ್ವತು, ಹೇಗೆ ನಾವು ಕನಸನ್ನು ಕಂಡು ಆ ಕನಸಿನಲ್ಲಿರುವುದೆಲ್ಲ ಸುಳ್ಳು ಅಂದ್ಕೊಳ್ತೇವೋ ಹಾಗೆ ಪರೇ ಬ್ರಹ್ಮಣಿ ವರ್ತಮಾನ ಅಂದರೆ ನಾವು ಹೇಗೆ ಜಾಗೃತ ಅವಸ್ಥೆಯಲ್ಲಿ ಇದ್ದಾಗ ಹಾಗೆ ಅಂದ್ಕೊಳ್ತೇವೆ, ಸ್ವಪ್ನದಲ್ಲೇ ಹಾಗೆ ಅಂದ್ಕೊಳ್ಳೋದಿಲ್ಲ. ಜಾಗೃತ ಅವಸ್ಥೆಗೆ ಬಂದ ಮೇಲೆ ಓಹೋ ಇದು ನಿಜವಾಗಿ ನಾನು ರಾಮ, ನಾನು ಕನಸು ಕಂಡಿದ್ದೆಲ್ಲ ಸುಳ್ಳು ಅಂತ ಅಂದ್ಕೊಳ್ತೇವೆ. ಒಂದು ಹೆಸರನ್ನು ಒಂದು ಶರೀರವನ್ನು ನಿಜವಾಗಿ ಅನುಭವಿಸ್ತೇವೆ ಜಾಗೃತ ಅವಸ್ಥೆಯಲ್ಲಿ. ಹಾಗೆ ಬ್ರಹ್ಮದಲ್ಲಿರುವಾಗ ಪರೇ ಬ್ರಹ್ಮಣಿ ವರ್ತಮಾನ ಸದಾತ್ಮನ ತಿಷ್ಠತಿ, ಬ್ರಹ್ಮನಾಗೇ ಇರ್ತಾನೆ, ನಾಣ್ಯ ದೀಕ್ಷತೆ, ಹೊರತು ದೇಹವನ್ನು ಪ್ರಪಂಚವನ್ನು ನೋಡೋದಿಲ್ಲ. ಹಾಗಾದರೆ ಸ್ಮೃತಿ ಇದೆಯಾ? ಸ್ಮೃತಿರಿಯತ ಸ್ವಪ್ನ ವಿಲೋಕಿತಾರ್ಥೆ, ಅದು ಇರುತ್ತೆ ಅವನಲ್ಲಿ. ಹೇಗೆ ಎಚ್ಚರಾದ ಮೇಲೂ ನಾನು ಕನಸು ಕಂಡಿದ್ದೆ ಅಂತ ಮಾರನೇ ದಿವಸ 1 ಗಂಟೆ ಕನಸು ಕಂಡ್ರೆ 3 ಗಂಟೆ ಕತೆ ಹೇಳ್ತೇವೆ ಕನಸಿನ ಕಥೆಯನ್ನು. ಹಾಗೆ ಅಂದರೆ ಏನು? ಸ್ಮೃತಿ ಇದೆ ಅಂತ, ಕನಸಿನ ಸ್ಮೃತಿ ಇದೆ. ಹಾಗೆ ಇವನು ಕೂಡ ಹೇಳ್ತಾನೆ, ಏನು ಮೊದಲು ನಾನು ಆ ರೀತಿಯಲ್ಲಿ ಇದ್ದೆ ಅಂತ ಹೇಳ್ಬೋದು ಅಷ್ಟೇ. ಸ್ಮೃತಿರಿಯತ ಸ್ವಪ್ನ ವಿಲೋಕಿತಾರ್ಥೆ, ಹಾಗೆ ತಥಾವಿಧ ಪ್ರಾಶನ ಮೋಚನ ಆದವು. ಆದರೆ ಅವನು ಹಾಗೆ ಹೇಳ್ತಾನೆ ಅಂತಲ್ಲ, ನಮ್ಮ ದೃಷ್ಟಿಯಲ್ಲೂ ಕೂಡ ಸ್ಮೃತಿರಿಯತ ಸ್ವಪ್ನ ವಿಲೋಕಿತಾರ್ಥೆ, ಸ್ವಪ್ನದಲ್ಲಿ ಹೇಗೆ ನೋಡಿದ್ದನ್ನು ನಾವು ಮತ್ತೆ ಸ್ಮರಣೆ ಮಾಡ್ಕೊಳ್ತೇವೋ ಹಾಗೆ ಇವನು ಪ್ರಾಶನ ಮೋಶನ ಆದವು, ತಿನ್ನೋದು, ವಿಸರ್ಜನೆ ಮಾಡೋದು, ನಿದ್ದೆ ಮಾಡೋದು ಎಲ್ಲ ಮಾಡ್ತಾನೆ. ಹೇಗೆ ಮಾಡ್ತಾನೆ? ಅದು ನೆನಪಿನಂತೆ ಮಾಡ್ತಾನೆ, ಅನುಭವಿಸಿ ಮಾಡೋದಲ್ಲ ಅಂತ. ಮುಂದೆ ಎಲ್ಲ ಇಷ್ಟು ವಿಚಾರವನ್ನು ಹೇಳಿದರ ತಾತ್ಪರ್ಯವನ್ನು ಈಗ ಉಪಸಂಹಾರ ಮಾಡ್ತಾರೆ, ನಿಜವಾಗಿ ಅರ್ಥವನ್ನು ಹೇಳ್ತಾರೆ. ಈ ಪ್ರಾರಬ್ಧ ಅಂತೆಲ್ಲ ಇಷ್ಟೆಲ್ಲ ಹೊತ್ತು ಬಡ್ಕೊಂಡಿರಲ್ಲ ನೀವು, ಈ ಪ್ರಾರಬ್ಧ ಇರೋದು ಯಾರಿಗೆ? ಆತ್ಮನಿಗೆ ಅಲ್ವಪ್ಪ, ಶರೀರಕ್ಕೆ ಇರೋದು. ಶರೀರಕ್ಕೆ ಇದ್ದಾಗ ಆ ಪ್ರಾರಬ್ಧ ಆತ್ಮಜ್ಞಾನಿಗಿದೆ ಅಂತ ನೀವು ಏಕೆ ಹೇಳ್ತೀರಾ? ಆತ್ಮನಿಗೆ ಕರ್ಮ ಇದ್ದರೆ ಅದಕ್ಕೆ ನೀವು ಪ್ರಾರಬ್ಧ ಕರ್ಮ ಇದೆ ಅಂತ ಅವನಿಗೂ ಹೇಳ್ಬೋದು. ಅದನ್ನೇ ಹೇಳ್ತಾರೆ. ಅಂದರೆ ಅರ್ಥ ಆಗ್ತಾ ಇದೆ ಅಂದ್ಕೊಳ್ತೇನೆ. ಈ ಪ್ರಾರಬ್ಧ ಇದ್ದಿದ್ದು ಯಾವಾಗ? ಈ ಶರೀರಕ್ಕೆ. ಪ್ರಾರಬ್ಧ ಕರ್ಮ ಅಂತ ಕರೆಯೋದು ಯಾವಾಗ? ಒಂದು ಶರೀರ ಪ್ರಾಪ್ತಿಯಾದಾಗ. ಆ ಶರೀರ ಪ್ರಾಪ್ತಿಯೇ ಪ್ರಾರಬ್ಧ ಕರ್ಮ. ಅಂದರೆ ಏನು ಹೇಳಿದಾಗಾಯಿತು? ಆತ್ಮನಿಗೆ ಪ್ರಾರಬ್ಧ ಕರ್ಮ ಇಲ್ಲ, ಆತ್ಮನಿಗಿಲ್ಲದೆ ಇದ್ದಾಗ ಆತ್ಮಜ್ಞಾನಿಗೂ ಇರೋದಿಲ್ಲ. ಅವನು ಆತ್ಮನನ್ನು ತಿಳ್ಕೊಳ್ತಾನೆ ಹೊರತು ಶರೀರವನ್ನು ತಿಳ್ಕೊಳ್ಳೋದಿಲ್ಲ. ಶರೀರಕ್ಕೆ ಇರುವಂತಹ ಈ ಪ್ರಾರಬ್ಧವನ್ನು ಆತ್ಮನಿಗೆ ಅಂದ್ಕೊಳ್ಳೋದು ನಾವು. ಏಕೆ? ಅನ್ಯೋನ್ಯವಾದಂತಹ ಭೇದ ಗೊತ್ತಿಲ್ಲ, ಅಧ್ಯಾಸದಲ್ಲಿದ್ದೇವೆ. ಅಧ್ಯಾಸವಿಲ್ಲದೇ ಇರುವಂಥ ಆತ್ಮಜ್ಞಾನಿ ಹಾಗೆ ಹೇಗೆ ಅಂದ್ಕೊಳ್ತಾನೆ? ಈ ಪ್ರಾರಬ್ಧವನ್ನು ನೀವು ಕಲ್ಪನೆ ಮಾಡೋದಿದ್ದರೆ ಶರೀರಕ್ಕೆ ಮಾಡಿ,
ಹೊರತು ಆತ್ಮಜ್ಞಾನಿಗೆ ಅಥವಾ ಆತ್ಮಕ್ಕೆ ಮಾಡಬೇಡಿ. ಕರ್ಮಣ ನಿರ್ಮಿತೋ ದೇಹ ಪ್ರಾರಬ್ಧಂ ತಸ್ಯ ಕಲ್ಪ್ಯತಾಂ. ಏಕೆ? ಕರ್ಮಣ ನಿರ್ಮಿತೋ ದೇಹ, ಈ ದೇಹ ಕರ್ಮದಿಂದ ಬಂದಿದ್ದು. ಹಿಂದಿನ ಜನ್ಮದ ಕರ್ಮ ಈ ಶರೀರ ಪ್ರಾಪ್ತಿಯಾಗಿದೆ. ಈ ಶರೀರ ಪ್ರಾಪ್ತಿ ಆದ್ದರಿಂದ ಪ್ರಾರಬ್ಧ ಕರ್ಮ ಅಂತ ಹೆಸರು ಬಂದಿದೆ. ಆದ್ದರಿಂದ ಪ್ರಾರಬ್ಧ ಅಂತ ನೀವು ಹೇಳೋದಿದ್ದರೆ ಜ್ಞಾನಿಗಳಿಗೆ ಹೇಳಬೇಡಿ, ಅವರು ಶರೀರಕ್ಕೆ ಹೇಳಿ. ಏಕೆ? ಅನಾದೇರ ಆತ್ಮನೋ ಯುಕ್ತಂ, ಅನಾದಿಯಾದಂಥ ಆತ್ಮಕ್ಕೆ, ಹುಟ್ಟದೇ ಇರುವಂಥ ಆತ್ಮಕ್ಕೆ ಪ್ರಾರಬ್ಧ ಇದೆ ಅಂತ ಹೇಗೆ ಹೇಳ್ತೀರಾ? ನೈವಾತ್ಮ ಕರ್ಮ ನಿರ್ಮಿತ, ಕರ್ಮದಿಂದ ಹುಟ್ಟಿದ್ದು ಆತ್ಮನಲ್ಲ, ಕರ್ಮದಿಂದ ಹುಟ್ಟಿದ್ದು ಶರೀರ. ಆದ್ದರಿಂದ ಆ ಶರೀರಕ್ಕೆ ನೀವು ಪ್ರಾರಬ್ಧ ಕರ್ಮವನ್ನು ಹೇಳಿ, ಹೊರತು ಆತ್ಮನಿಗೆ ಪ್ರಾರಬ್ಧ ಕರ್ಮವನ್ನು ಹೇಳಬೇಡಿ. ಈ ಶ್ಲೋಕವನ್ನು ಯಾವತ್ತೂ ನೆನಪಿಟ್ಕೊಳ್ಬೇಕು. ಏನು? ಕರ್ಮಣ ನಿರ್ಮಿತೋ ದೇಹ, ಈ ಶರೀರ ಕರ್ಮದಿಂದ ಬಂದಿದ್ದು. ಆದ್ದರಿಂದ ಪ್ರಾರಬ್ಧಂ ತಸ್ಯ ಕಲ್ಪ್ಯತಾಂ. ಏನಾದರೂ ಪ್ರಾರಬ್ಧ ಇದೆ ಅಂತ ಹೇಳಿದರೆ ಶರೀರಕ್ಕಿದೆ ಅಂತ ಹೇಳಿ, ಹೊರತು ಆತ್ಮಕ್ಕೆ ಪ್ರಾರಬ್ಧ ಕರ್ಮ ಇದೆ ಅಂತ ಹೇಳಬೇಡಿ. ಏಕೆ ಅಂದರೆ ಶ್ರುತಿ ಹೇಳುತ್ತೆ. ಏನು ಹೇಳುತ್ತೆ? ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ. ಇದು ಆತ್ಮವಸ್ತು ಅಜ, ಹುಟ್ಟದೇ ಇರೋದು, ಸಾವಿಲ್ಲದೆ ಇರೋದು, ಶಾಶ್ವತವಾಗಿರೋದು. ಆದ್ದರಿಂದ ಕರ್ಮದಿಂದ ಹುಟ್ಟೋದು ಯಾವುದು? ಶರೀರ. ಆದ್ದರಿಂದ ಕರ್ಮವನ್ನು ಶರೀರಕ್ಕೆ ಹೇಳಿ, ಆತ್ಮಕ್ಕೆ ಹೇಳಬೇಡಿ. ಅಜೋ ನಿತ್ಯ ಶಾಶ್ವತ ಇತಿ ಬ್ರೂತೆ ಶ್ರುತಿರ್ ಮೋಘವಾಕ್. ಮೋಘವಾಕ್ ಅಂದರೆ ದೃಢವಾದ ಮಾತು. ನಮ್ಮ ಮಾತು ದೃಢವಾಗಿರೋದಿಲ್ಲ. ಇವತ್ತು ನಾವು ಒಂದು ಮಾತಾಡಿದರೆ ಮತ್ತು ನಾಳೆ ಅದನ್ನು ಬೇರೆ ರೀತಿಯಲ್ಲೂ ಮಾತಾಡುತ್ತೇವೆ. ಶ್ರುತಿ ಹಾಗಿರೋದಿಲ್ಲ. ಏನು ಹೇಳುತ್ತೆ? ಏನಿದೆಯೋ ಅದನ್ನು ಹೇಳುತ್ತೆ. ಆತ್ಮ ಅಜನಾಗಿದ್ದಾನೆ, ನಿತ್ಯನಾಗಿದ್ದಾನೆ, ಶಾಶ್ವತನಾಗಿದ್ದಾನೆ ಅಂತ ಶ್ರುತಿ ಹೇಳುತ್ತೆ. ಆದ್ದರಿಂದ ತದಾತ್ಮನ ತಿಷ್ಠತೋಸ್ಯ ಕುತಃ ಪ್ರಾರಬ್ಧ ಕಲ್ಪನಾ. ಹುಟ್ಟದೇ ಇರುವಂಥ ಆತ್ಮನಿಗೆ ಪ್ರಾರಬ್ಧ ಕರ್ಮವನ್ನು ಏಕೆ ನೀವು ಕಲ್ಪನೆ ಮಾಡ್ತೀರಾ ಅಂತ ಹೇಳ್ತಾ, ಈ ಒಂದು ಪ್ರಾರಬ್ಧ ಆತ್ಮನಿಗಿಲ್ಲ, ಇರೋದು ಶರೀರಕ್ಕೆ ಅಂತ ನಮಗೆ ಹೇಳ್ತಾರೆ. ಅದನ್ನೇ ಮತ್ತೆ ಮುಂದೆ ಹೇಳ್ತಾರೆ. ಪ್ರಾರಬ್ಧಂ ಸಿದ್ಧ್ಯತಿ ಯದಾ ಯದಾ ದೇಹಾತ್ಮನ ಸ್ಥಿತಿ ದೇಹಾತ್ಮ ಭಾವೋ ನೇಷ್ಟವ್ಯ ಪ್ರಾರಬ್ಧಂ ತ್ಯಜ್ಯತಾ ಮತಃ. ಈ ಶ್ಲೋಕವನ್ನು ಕಂಠದಲ್ಲಿಟ್ಟುಕೊಳ್ಬೇಕು. ಏಕೆ ಅಂದರೆ ಪ್ರಾರಬ್ಧಂ ಸಿದ್ಧ್ಯತಿ ಯದ ತದ, ಪ್ರಾರಬ್ಧ ನೀವು ಹೇಳಿದಂತೆ ಸಿದ್ಧವಾಗತ್ತೆ. ಯಾವಾಗ? ಯಾವಾತನಿಗೆ ದೇಹದಲ್ಲಿ ಆತ್ಮಬುದ್ಧಿ ಇದೆಯೋ ಆಗ ಸಿದ್ಧಿಯಾಗತ್ತೆ. ಯದಾ ದೇಹಾತ್ಮನ ಸ್ಥಿತಿ, ಯಾವಾಗ ದೇಹದಲ್ಲಿ ಆತ್ಮಬುದ್ಧಿ ಇದೆಯೋ ಆಗ ನೀವು ಹೇಳಿದಂತೆ ಪ್ರಾರಬ್ಧವನ್ನು ಒಪ್ಪುಕೊಳ್ಳಬಹುದು. ಪ್ರಾರಬ್ಧಂ ಸಿದ್ಧ್ಯತಿ ಯಾವಾಗ? ದೇಹಾತ್ಮನ ಸ್ಥಿತಿ. ಯಾವಾಗ ದೇಹದಲ್ಲಿ ಆತ್ಮಬುದ್ಧಿ ಇರುತ್ತೋ ಆಗ ನೀನು ಹೇಳಿದಂತೆ ಪ್ರಾರಬ್ಧವನ್ನು ಒಪ್ಪಿಕೊಳ್ಳಬಹುದು. ಆದರೆ ಆತ್ಮಜ್ಞಾನಿಗಳಿಗೆ ದೇಹದಲ್ಲಿ ಆತ್ಮಬುದ್ಧಿ ಇರೋದಿಲ್ಲ. ದೇಹಾತ್ಮಭಾವೋ ನೇಷ್ಟವ್ಯ, ಅವರು ದೇಹದಲ್ಲಿ ಆತ್ಮಬುದ್ಧಿಯನ್ನು ಇಟ್ಕೊಳ್ಳೋದೇ ಇಲ್ಲ. ನೇಷ್ಟವ್ಯ ಪ್ರಾರಬ್ಧಂ ತ್ಯಜ್ಯತಾ ಮತಃ. ಆದ್ದರಿಂದ ಪ್ರಾರಬ್ಧವನ್ನು ಬಿಟ್ಟು ಬಿಡಿ. ಯಾರು ಪ್ರಾರಬ್ಧವನ್ನು ಬಿಡಬೇಕು ಅಂದರೆ ಶರೀರದಲ್ಲಿ ಆತ್ಮಬುದ್ಧಿಯನ್ನು ಬಿಡಬೇಕು. ಶರೀರದಲ್ಲಿ ಆತ್ಮಬುದ್ಧಿ ಬಿಡಬೇಕು ಅಂದರೆ ಏನಾಗಬೇಕು? ಇಷ್ಟೆಲ್ಲ ಸಾಧನೆ ಬೇಕು. ಅಂತಹ ಜೀವನ್ಮುಕ್ತರಿಗೆ ವಸ್ತುತಃ ಪ್ರಾರಬ್ಧ ಕರ್ಮವೂ ಇಲ್ಲ ಅಂತ ಹೇಳಾಯಿತು. ಅದನ್ನೇ ಹೇಳ್ತಾರೆ. ಏಕಿಲ್ಲ ಅಂದರೆ ಶರೀರಸ್ಯಾಪಿ ಪ್ರಾರಬ್ಧ ಕಲ್ಪನಾ ಭ್ರಾಂತಿರೇವಹಿ. ಅಂದರೆ ಈ ಮೂರು ಪಾದ ಸೇರಿ ಒಂದು ಶ್ಲೋಕ ಅಂತ ಇಟ್ಕೊಳ್ಬೇಕಾಗತ್ತೆ. ಶರೀರಸ್ಯಾಪಿ ಪ್ರಾರಬ್ಧ ಕಲ್ಪನಾ, ಶರೀರಕ್ಕೆ ಪ್ರಾರಬ್ಧ ಇದೆ ಅಂತ ಹೇಳ್ತೀರಾ, ಅದು ಕೂಡ ಈಗ ಕೊನೆಯ ಒಂದು ವಾಕ್ಯ ಏನು ಅಂದರೆ ಶರೀರಕ್ಕೂ ಪ್ರಾರಬ್ಧ ಇಲ್ಲ ಅಂತ ಹೇಳ್ತಾರೆ. ಹೇಗೆ? ಶರೀರಸ್ಯಾಪಿ ಪ್ರಾರಬ್ಧ ಕಲ್ಪನಾ ಭ್ರಾಂತಿರೇವಹಿ, ಅದು ಕೂಡ ಭ್ರಾಂತಿಯಿಂದ ಹೇಳೋದು. ಹೇಗೆ? ಅಧ್ಯಸ್ತಸ್ಯ ಕುತಃ ಸತ್ವಂ ಅಸತ್ವಸ್ಯ ಕುತೋ ಜನಿಹಿ. ನಿಜವಾಗಿ ವಿಚಾರ ಮಾಡಿದರೆ ಶರೀರಕ್ಕೂ ಅದರದ್ದೇ ಆದ ಅಸ್ತಿತ್ವ ಇಲ್ಲ, ಅಧ್ಯಸ್ತವಾದದ್ದು. ಅಂದರೆ ಅಲ್ಲದೇ ಇರುವುದರಲ್ಲಿ ಅದು ಅಂತ ತಿಳ್ಕೊಳ್ಳೋದು. ಇದನ್ನು ಸುಲಭವಾಗಿ ನಮ್ಗೆ ಅರ್ಥ ಆಗೋದಿಲ್ಲ. ಏನು ಶಂಕರರು ಒಂದು ಬಾರಿ ಈ ರೀತಿಯಲ್ಲಿ ಹೇಳ್ತಾರೆ, ಮತ್ತೊಂದು ಬಾರಿ ಅದೇ ಇಲ್ಲ ಅಂತ ಹೇಳ್ತಾರೆ ಅಂತೆಲ್ಲ ನಮ್ಮ ಮನಸ್ಸಿಗೆ ಬರ್ಬೋದು. ಏಕೆ? ಆ ತಿಳುವಳಿಕೆಯ ಮಟ್ಟವನ್ನು ನಾವು ತಲುಪಿಲ್ಲ, ಅದಕ್ಕೆ ನಮ್ಗೆ ಹಾಗನ್ಸುತ್ತೆ. ಈಗ ಆ ಮಟ್ಟ ತಲುಪಬೇಕು ಅಂದರೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಅಧ್ಯಸ್ತವಾದದ್ದು ನಿಜವಾಗಿ ಇರೋದಿಲ್ಲ. ಹೇಗೆ? ಹಗ್ಗದಲ್ಲಿ ಅಧ್ಯಸ್ತವಾದ ಹಾವು ನಿಜವಾಗಿ ಇರುತ್ತಾ? ಇರೋದಿಲ್ಲ ತಾನೇ. ಹಾಗೆ ಬ್ರಹ್ಮದಲ್ಲಿ ಅಧ್ಯಸ್ತವಾದದ್ದು ಈ ಶರೀರ, ನಿಜವಾಗಿ ಶರೀರವೇ ಇಲ್ಲ. ಶರೀರವನ್ನು ನಾವು ಕಲ್ಪನೆ ಮಾಡ್ಕೊಂಡಿರೋದು ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಅಂದರೆ ಅಜ್ಞಾನದಲ್ಲಿ ಇರುವವರಿಗೆ.
ಜ್ಞಾನಿಯಾದವನಿಗೆ ಈ ಶರೀರದ ಅನುಭವವೂ ಇರೋದಿಲ್ಲ. ಏಕಿರೋದಿಲ್ಲ? ಅದು ಕಲ್ಪನೆಯಾಗಿದ್ದು. ಹೇಗೆ ಹಗ್ಗದಲ್ಲಿ ಹಾವು ಕಲ್ಪಿತವಾಗಿ ಹಗ್ಗದ ಸಾಕ್ಷಾತ್ಕಾರವಾದ ಮೇಲೆ ಸಂಪೂರ್ಣವಾಗಿ ಹಾವು ನಾಶವಾಗುತ್ತೋ, ಹಾಗೆ ಈ ಶರೀರದಲ್ಲಿ ಕಲ್ಪಿತವಾದಂತಹ ಬುದ್ಧಿ ಜ್ಞಾನದಿಂದ ನಾಶವಾದಾಗ ಅಜ್ಞಾನ ಅಂದರೆ ಶರೀರದಲ್ಲಿ ಆತ್ಮಬುದ್ಧಿ ಸಂಪೂರ್ಣವಾಗಿ ಹೋಗುತ್ತೆ, ಅಧ್ಯಸ್ಥವಾದದ್ದು ನಾಶವಾಗುತ್ತೆ. ಅಧ್ಯಸ್ಯ ಕುತೋ ಸತ್ವಂ, ಅಧ್ಯಸ್ಥವಾದದ್ದಕ್ಕೆ ಸತ್ವ ಇದೆಯಾ ಅಂದರೆ ಹಾವಿಗೆ ಏನಾದರೂ ನಿಜವಾಗಿ ಸತ್ವ ಇದೆಯಾ? ಆ ಹಾವು, ಹಗ್ಗದಲ್ಲಿರುವ ಹಾವು ಏನಾದರೂ ಕಚ್ಚಿದ್ರೆ ಅದರಿಂದ ಸಾವು ಉಂಟಾಗತ್ತಾ? ಉಂಟಾಗೋದಿಲ್ಲ ತಾನೇ. ಏಕೆ? ಅಧ್ಯಸ್ಥವಾದದ್ದು. ಅಧ್ಯಸ್ಥವಾದದ್ದಕ್ಕೆ ಸತ್ವ ಹೇಳೋದು ಇಲ್ಲ. ಹಾಗಾದರೆ ಅಜಾತಸ್ಯ ಕುತೋ ನಾಶಃ ಪ್ರಾರಬ್ಧಂ ಅಸತಃ ಕುತಃ. ಶರೀರ ಹುಟ್ಟಲೇ ಇಲ್ಲ. ಏಕೆ ಹುಟ್ಟಲಿಲ್ಲ? ಅದು ಇಲ್ಲ. ಹಾವು ನಿಜವಾಗಲ್ಲಿ ಇಲ್ಲೇ ಇಲ್ಲ. ಹಾವು ಹಗ್ಗದಲ್ಲಿ ಹುಟ್ಟಲೇ ಇಲ್ಲ. ಏಕೆ? ಇಲ್ಲ. ಹಾವು ಅಲ್ಲಿ ಇರೋದು ಹಗ್ಗವೇ. ಹಾಗೆ ಶರೀರವಾಗಿ ಇಲ್ಲ. ಶರೀರವನ್ನು ನಾವು ಆ ರೀತಿಯಲ್ಲಿ ತಿಳ್ಕೊಂಡಿದ್ದು ನಾನು ಅಂತ. ಅಜಾತಸ್ಯ ಅಂದರೆ ಶರೀರ ಹುಟ್ಟಲೇ ಇಲ್ಲ. ಶರೀರ ಹುಟ್ಟಲಿಲ್ಲ ಅಂದರೆ ಕರ್ಮವೂ ಇಲ್ಲ ಅಂತ. ಕೊನೆಗೆ ಹೋದಾಗ ಪ್ರಾರಬ್ಧ ಕರ್ಮವೂ ಇಲ್ಲ, ಸಂಚಿತಾಗಾಮಿ ಕರ್ಮವೂ ಇಲ್ಲ. ಏಕೆ? ಈ ಕರ್ಮಗಳು ಶರೀರವೆಂಬ ಉಪಾಧಿಯನ್ನು ಇಟ್ಟುಕೊಂಡು ಇರೋದು. ನಿಜವಾಗಿ ಶರೀರವೇ ಇಲ್ಲ, ಇರುವುದು ಬ್ರಹ್ಮವಸ್ತು ಮಾತ್ರ. ಆ ಬ್ರಹ್ಮವಸ್ತುವನ್ನು ಅರಿಯದೇ ಇರುವ ತಪ್ಪಿಗೆ ಈ ಶರೀರಾದಿಗಳ ಅನುಭವ. ಹೇಗೆ ಹಗ್ಗವನ್ನು ಅರಿಯದ ತಪ್ಪಿಗೆ ಹಗ್ಗದಲ್ಲಿ ಹಾವಿನ ಅನುಭವ, ಹಾಗೆ ಬ್ರಹ್ಮವನ್ನು ಬ್ರಹ್ಮವಾಗಿ ಅರಿಯದ ತಪ್ಪಿಗೆ ಶರೀರಾದಿಗಳಲ್ಲಿ ಆತ್ಮ ಅನುಭವ. ಶರೀರಾದಿಗಳು ನಿಜವಾಗಿ ಇಲ್ಲ, ಕಲ್ಪಿತವಾಗಿವೆ. ಎಲ್ಲಿ ಕಲ್ಪಿತವಾಗಿವೆ? ಬ್ರಹ್ಮನಲ್ಲಿ ಕಲ್ಪಿತವಾಗಿವೆ. ಅವು ಕಲ್ಪಿತವಾಗಿವೆ ಅಂದರೆ ಏನಾಯಿತು? ನಿಜವಾಗಿ ಇಲ್ಲ ಅಂತಾಯಿತು. ಶರೀರವೇ ನಿಜವಾಗಿ ಇಲ್ಲ ಅಂತ ಹೇಳಿದ ಮೇಲೆ ಆ ಶರೀರಕ್ಕೆ ಸಂಬಂಧಿಸಿದ್ದ ಪ್ರಾರಬ್ಧ ಕರ್ಮವಾಗಲಿ, ಆಗಾಮಿ ಕರ್ಮವಾಗಲಿ, ಸಂಚಿತ ಕರ್ಮವಾಗಲಿ ಇದೆ ಅಂತ ನೀವು ಹೇಗೆ ಹೇಳ್ತೀರಾ? ಅದನ್ನೇ ಶಂಕರಲ್ಲಿ ಕೇಳ್ತಾ ಇದ್ದಾರೆ. ಏನು ವ್ಯತ್ಕ್ರಮವಾಗಿ ಹೋಗಬೇಕು, ಉಲ್ಟಾ ಹೋಗಬೇಕು. ಪ್ರಾರಬ್ಧ ಇರೋದು ಯಾವಾಗ? ಶರೀರಕ್ಕೆ. ಆ ಶರೀರವೇ ಹುಟ್ಟಿಲ್ಲ ಅಂತ ಹೇಳ್ತೇವೆ. ಏಕೆ? ಶರೀರ ಕಲ್ಪಿಸಲ್ಪಟ್ಟಿದ್ದು. ಪ್ರಾರಬ್ಧಂ ಅಸತಃ ಕುತಃ. ಅಸತ್ರೂಪವಾದ ಶರೀರಕ್ಕೆ ಪ್ರಾರಬ್ಧವನ್ನು ಹೇಗೆ ಹೇಳ್ತೀರಾ? ಹಾಗಾದರೆ ಶರೀರಕ್ಕೆ ಅಸತ್ವವನ್ನು ಹೇಗೆ ಹೇಳ್ತೀರಾ? ಶರೀರ ನಿಜವಾಗಿಲ್ಲ, ಅದು ಬ್ರಹ್ಮನಲ್ಲಿ ಕಲ್ಪಿತವಾಗಿದೆ. ಅಧ್ಯಸ್ಥಸ್ಯ ಕುತಃ ಸತ್ವಂ. ಅಧ್ಯಸ್ಥವಾದದ್ದಂತಹ ಶರೀರಕ್ಕೆ ಅದರದ್ದೇ ಆದ ಸತ್ವ ಇದೆ ಅಂತ ನೀವು ಹೇಗೆ ಹೇಳ್ತೀರಾ? ಹೇಳೋದಿಲ್ಲ. ಹಾಗಾದರೆ ಇದೆಲ್ಲ ಶರೀರಸ್ಯಾಪಿ ಪ್ರಾರಬ್ಧಂ ಕಲ್ಪನಾ ಭ್ರಾಂತಿರೇವಹಿ, ಎಲ್ಲವೂ ಭ್ರಾಂತಿ ಅಂತ ಕೊನೆಯಲ್ಲಿ ಪ್ರಾರಬ್ಧವೂ ಕೂಡ ಇಲ್ಲ ಅಂತ ಶಂಕರರು ನಿಶ್ಚಯವಾಗಿ ನಮಗೆ ಉಪದೇಶ ಮಾಡಿದ್ದಾರೆ. ಮುಂದಿನ ಭಾವವನ್ನು ಮತ್ತೆ ನೋಡೋಣ. ಇವತ್ತಿನ ಒಂದು ತರಗತಿಯನ್ನು ಇಲ್ಲಿ ಉಪಸಂಹಾರ ಮಾಡೋಣ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ.